So I welcome you all for today's class for BCom 6th semester Indian Economics students. ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಬಿಕಾಮ್ 6ನೇ ಸೆಮಿಸ್ಟರ್ ಭಾರತೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್. ಸೊ ರೈಟ್ ಡೌನ್ ದ ಹೆಡ್ಡಿಂಗ್ಸ್ ಬರ್ಕೊಡ್ರಿ. ಡಿಫಿಕಲ್ಟೀಸ್ ಇನ್ ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್, ರಾಷ್ಟ್ರೀಯ ಆದಾಯದ ಮಾಪನದಲ್ಲಿಯ ಸಮಸ್ಯೆಗಳು. ರಾಷ್ಟ್ರೀಯ ಆದಾಯದ ಮಾಪನದಲ್ಲಿಯ ಸಮಸ್ಯೆಗಳು ಅಥವಾ ತೊಡಕುಗಳು. ಡಿಫಿಕಲ್ಟೀಸ್ ಇನ್ ನ್ಯಾಷನಲ್ ಇನ್ಕಮ್ ಮೆಜರ್ಮೆಂಟ್. ಆ್ಯಂಡ್ ಸೆಕೆಂಡ್ ಕಂಟೆಂಟ್ ರೈಟ್ ಡೌನ್ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್. ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು. ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯವನ್ನು ನಿರ್ಧರಿಸುವ ಅಂಶಗಳು. ಆ್ಯಂಡ್ ಥರ್ಡ್ ಕಂಟೆಂಟ್ ರೈಟ್ ಡೌನ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಮಹತ್ವ. ಇಂಪಾರ್ಟೆನ್ಸ್ ಆಫ್ national income, ರಾಷ್ಟ್ರೀಯ ಆದಾಯದ ಮಹತ್ವ. So these are the three contents today I will explain. So in the first one, you know that measurement of national income with the help of so many methods. So it is a very very complex in nature because national income, the study or the analysis that belongs to macroeconomics level. Okay, ವಿಶಾಲಾತ್ಮಕ ಆರ್ಥಿಕ ಒಂದು ವಿಶ್ಲೇಷಣೆಯಲ್ಲಿ ಅಥವಾ ಸಮಗ್ರ ಆರ್ಥಿಕ ವಿಶ್ಲೇಷಣೆಯಲ್ಲಿ ರಾಷ್ಟ್ರೀಯ ವರಮಾನವನ್ನು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಹೀಗಾಗಿ ಇದು ಒಂದು ಅತ್ಯಂತ ಸಂಕೀರ್ಣವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು, ಮತ್ತು ಇದು ಅತ್ಯಂತ ಕಷ್ಟದಾಯಕವಾದಂತಹ ಒಂದು ಕೆಲಸ ಅಂತ ಹೇಳ್ಬೋದು. ಸೊ ಬಿಕಾಸ್ ದೇರ್ ಆರ್ ಸೋ ಮೆನಿ ಡಿಫಿಕಲ್ಟೀಸ್. ಸೊ ವಾಟ್ ಆರ್ ದೋಸ್? ವಿಚ್ ಡಿಫಿಕಲ್ಟೀಸ್ ಆರ್ ಪ್ರಾಬ್ಲಮ್ಸ್ ಯು ವಿಲ್ ಕಮ್ ಅಕ್ರಾಸ್ ವೈಲ್ ಮೆಜರಿಂಗ್ ನ್ಯಾಷನಲ್ ಇನ್ಕಮ್? ಸೊ ಹಿಯರ್ ದ ಫಸ್ಟ್ ಫ್ಯಾಕ್ಟರ್ ಲೈಕ್ ಲ್ಯಾಕ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಒಂದನೇದು ಕೂಡ ಅಂಕಿಅಂಶಗಳ ಕೊರತೆ. ಸೊ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಅಂಕಿಅಂಶಗಳ ಕೊರತೆ ಇದು ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸೊ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಫಿಗರ್ ಆಫ್ ವಾಟ್ ಈಸ್ ದ ಪ್ರೊಡಕ್ಷನ್ ಕಾಸ್ಟ್. ಓಕೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್ ಡ್ಯೂರಿಂಗ್ ಒನ್ ಗಿವನ್ ಪೀರಿಯಡ್ ಆಫ್ ಟೈಮ್, ಆ್ಯಂಡ್ ವಾಟ್ ಆರ್ ದ accurate measurement of our national our incomes, own earnings or company earnings, and also we don't know the correct what are the consumption expenditures. ಅನುಭೋಗದ ವೆಚ್ಚಗಳ ಮೇಲೆ ಎಷ್ಟು ಸರಕುಗಳ ಮೇಲೆ ಖರ್ಚನ್ನು ಮಾಡ್ತೀವಿ, ಅದರ ಮೇಲೆ ತಗಲ್ತಕ್ಕಂಥ ಎಷ್ಟು ಅಂಶಗಳು ಅಂದರೆ ಎಷ್ಟು ಹಣ ಕೊಡ್ತಾ ಇದ್ದೀವಿ, ಆದಾಯ ನಮಗೆ ಎಷ್ಟು ಬರ್ತಾ ಇದೆ, ಯಾವ ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ, ಅದೇ ರೀತಿಯಾಗಿ ಉತ್ಪಾದನೆ ಯಾವ ಯಾವ ಹಂತದಲ್ಲಿ ಆಗಿದೆ ಮತ್ತು ಯಾವ ಯಾವ ವಲಯಗಳಿಂದ ಎಷ್ಟೆಷ್ಟು ಪ್ರಮಾಣದ ಒಂದು ಉತ್ಪಾದನೆ ಇದೆ. ಸೊ ಈ ರೀತಿಯ ಅಂಕಿ ಅಂಶಗಳು ಸರಿಯಾಗಿ ಸಮರ್ಪಕವಾಗಿ ಸಿಗದೇ ಇರುವುದು ಈ ಒಂದು ರಾಷ್ಟ್ರೀಯ ಆದಾಯದ ಒಂದು ಮಾಪನ ಮಾಡುವಲ್ಲಿಯ ಒಂದು ಬಹುದೊಡ್ಡ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ವೈ? ಬಿಕಾಸ್ ಮ್ಯಾಕ್ಸಿಮಮ್ ಅವರ್ ಇಂಡಿಯನ್ ಪೀಪಲ್ ಸೊ ದೇ ಡೋಂಟ್ ನೋ ಹೌ ಟು ಕೀಪ್ ದ ಅಕೌಂಟ್ಸ್. ಸೊ ಅವರ ಲೆಕ್ಕಗಳನ್ನು ಹೇಗೆ ಇಡಬೇಕು ಅನ್ನುವುದು ನಮ್ಮ ದೇಶದ ಪ್ರಜೆಗಳಿಗೆ ಅಷ್ಟೊಂದು ಸರಿಯಾಗಿ ಅದರ ಬಗ್ಗೆ ಜ್ಞಾನವಿಲ್ಲ. ಆ್ಯಂಡ್ ಮ್ಯಾಕ್ಸಿಮಮ್ ಪೀಪಲ್ ಲಿವ್ ಇನ್ ರೂರಲ್ ಏರಿಯಾಸ್. ಓಕೆ, ಬಿಕಾಸ್ ಇಂಡಿಯಾ ಈಸ್ ಅ ರೂರಲ್ ಇಂಡಿಯಾ. ಭಾರತ ಒಂದು ಗ್ರಾಮೀಣ ದೇಶ, ಬಹುತೇಕ ಹೆಚ್ಚಿನ ಜನ ಗ್ರಾಮೀಣ ಭಾಗದಲ್ಲಿ ಇರ್ತಾರೆ. ಸೊ ಹೀಗಾಗಿ ಅವರಿಗೆ ಲೆಕ್ಕದ ಬಗ್ಗೆ ಅಷ್ಟೊಂದು ಜ್ಞಾನ ಇರುವುದಿಲ್ಲ. ಆ್ಯಂಡ್ ಆಲ್ಸೋ ಮ್ಯಾಕ್ಸಿಮಮ್ ಪೀಪಲ್ ಆರ್ ಇಲ್ಲಿಟ್ರೇಟ್ಸ್. ಸೊ ಅವರು ಏನಿದೆ ಅವರು ಅನಕ್ಷರಸ್ಥರಿದ್ದಾರೆ, ಆದರೆ ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಲೆಕ್ಕಪತ್ರಗಳ ಬಗ್ಗೆ ಇರದೇ ಇರುವುದು. ಅದೇ ರೀತಿಯಾಗಿ ವೆನ್ ದ ಗೌರ್ಮೆಂಟ್ ಆಫೀಷಿಯಲ್ಸ್ ಆಸ್ಕ್ ರಿಲೇಟೆಡ್ ಟು ದ ಡೇಟಾಸ್ ರಿಲೇಟೆಡ್ ಟು ದ ಪ್ರೊಡಕ್ಷನ್, ಇನ್ಕಮ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್, ಸೊ ದಿ ವಿಲ್ ನಾಟ್ ಪ್ರೊವೈಡ್ ಎಟ್ ದ ಟೈಮ್ ಆಫ್ ವೆನ್ ದ ಗೌರ್ಮೆಂಟ್ ಆಫೀಷಿಯಲ್ ವಿಲ್ ಸೀಕ್ ದ ಸೋ ಮೆನಿ ಡೇಟಾಸ್ ಫ್ರಮ್ ಇಂಡಿವಿಜುವಲ್ಸ್ ಆರ್ ಕಂಪ್ನೀಸ್. ಕಂಪನಿಗಳಿಗೆ ಸಂಬಂಧಪಟ್ಟಾಗಿರಬಹುದು, ಅದೇ ರೀತಿಯಾಗಿ ಈ ಒಬ್ಬ ವ್ಯಕ್ತಿಗತ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರಬಹುದು. ಅವನ ತನ್ನ ಒಂದು ಉತ್ಪಾದನೆ, ಅನುಭೋಗ, ಖರ್ಚು ವೆಚ್ಚಗಳ ಸರಿಯಾದ ಸಮರ್ಪಕವಾದ ಮಾಹಿತಿಯನ್ನು ಕೊಡೋನು ವಿಫಲ ಆಗ್ತಾನೆ. ಸೊ ಹೀಗಾಗಿ ಇದು ಒಂದು ಮುಖ್ಯವಾದಂಥ ಕಾರಣ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ರೈಟ್ ಆನ್ ಎಕ್ಸಿಸ್ಟೆನ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಸೊ ಸಾಟಿ ಪದ್ಧತಿಯ ಒಂದು ಅಸ್ತಿತ್ವ, ಇದು ಒಂದು ನಮ್ಮ ರಾಷ್ಟ್ರೀಯ ಆದಾಯದ ವರಮಾನವನ್ನು ಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. So here what do you mean by barter system? So here barter system is nothing but the exchanging of goods from one goods to another goods. ಈಗ ಒಂದು ಸರಕನ್ನು ಮತ್ತೊಂದು ಸರಕ್ಕೆ ವಿನಿಮಯ ಮಾಡಿಕೊಳ್ಳುವ ಒಂದು ಪದ್ಧತಿ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಒಂದು ಪದ್ಧತಿಯಲ್ಲಿ ನೋಡ್ತಾ ಇದ್ದೀವಿ ಅನೇಕ ಈ ಒಂದು ಸರಕುಗಳ ಒಂದು ವಿನಿಮಯ ಈಗಿನ ಒಂದು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಒಂದು ವಿನಿಮಯ ಮಾಧ್ಯಮವಾಗಿದೆ. ಆದರೆ ಈಗಲೂ ಸಹ ಹಳ್ಳಿಯ ಅಂತ ಭಾರತದಂಥ ಒಂದು ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ ಸಾಟಿ ಪದ್ಧತಿ ವ್ಯವಸ್ಥೆ ಈಗಲೂ ಅಸ್ತಿತ್ವದಲ್ಲಿದೆ. ಒಬ್ಬ ರೈತ ಏನು ಮಾಡ್ತಾನೆ, ಅಕ್ಕಿಯನ್ನು ಕೊಡ್ತಾನೆ, ಮತ್ತೊಬ್ಬ ರೈತ ಗೋಧಿಯನ್ನು ಕೊಡ್ತಾನೆ. ಸೊ ಈ ರೀತಿಯಾಗಿ ವಿನಿಮಯ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಹಣ ವಿನಿಮಯ ಮಾಧ್ಯಮವಾಗಬೇಕು. ಸೊ ದೆನ್ ಓನ್ಲಿ
ದಟ್ ವಿಲ್ ಅಕೌಂಟೇಬಲ್ ಫಾರ್ ದ ನ್ಯಾಷನಲ್ ಇನ್ಕಮ್. ಸೊ ಅವಾಗ ಅದು ರಾಷ್ಟ್ರೀಯ ವರಮಾನದಲ್ಲಿ ಲೆಕ್ಕಕ್ಕೆ ಬರ್ತದೆ. ಆದರೆ ಸರಕುಗಳನ್ನು ನಾವು ಮಾಡಿಕೊಂಡ್ರೆ ವಿನಿಮಯ ಅಲ್ಲಿ ಲೆಕ್ಕ ಸಿಗುವುದಿಲ್ಲ. ಸೊ ಹೀಗಾಗಿ ಈ ರೀತಿಯ ಎಷ್ಟೋ ಸರಕುಗಳು ನಮ್ಮ ದೇಶದಲ್ಲಿ ಹಳ್ಳಿಯ ಪ್ರದೇಶಗಳಿದ್ದಾವೆ, ಗುಡ್ಡಗಾಡು ಪ್ರದೇಶಗಳಿದ್ದಾವೆ, ಅಲ್ಲಿ ಜನ ಈ ರೀತಿಯ ಒಂದು ವಿನಿಮಯ ಪದ್ಧತಿಯನ್ನು ಈಗಲೂ ಸಹ ಅಲ್ಲಿ ಆಚರಣೆಯಲ್ಲಿ ಇರುವುದರಿಂದ ಅವುಗಳ ನಿಖರವಾದಂತಹ ಒಂದು ಮೌಲ್ಯಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರುವುದು ರಾಷ್ಟ್ರೀಯ ವರಮಾನದ ಒಂದು ತೊಡಕು ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಇಲ್ಲಿಟ್ರಸಿ, ಅನಕ್ಷರತೆ ಅಂತ ಹೇಳ್ಬೋದು. ಸೊ ನಮ್ಮ ದೇಶದ ಬಹುತೇಕ ಜನ ನೋಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಪೀಪಲ್ ಆರ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಭಾಗದಲ್ಲಿ, ಬಿಕಾಸ್ ದೇರ್ ಇಸ್ ನೋ such type of education facility for the elders and also the primary levels. ಪ್ರಾಥಮಿಕ ಹಂತದಲ್ಲಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಪ್ರೌಢ ಹಂತದಲ್ಲಿರ್ಬೋದು, ಅದೇ ರೀತಿಯಾಗಿ ವಯಸ್ಕರ ಒಂದು ಶಿಕ್ಷಣ ಇರ್ಬೋದು, ಅವುಗಳು ಅಷ್ಟೊಂದು ಯಶಸ್ವಿಯಾಗಿ ಆಗ್ತಾ ಇಲ್ಲ. ಸೊ ಇದು ಒಂದು ಮುಖ್ಯವಾದಂಥ ಕಾರಣ. ಆದ್ದರಿಂದ ಅನಕ್ಷರತೆ ಇರುವುದರಿಂದ ಅವರು ಮಾಡ್ತಕ್ಕಂಥ ಆದಾಯ ಖರ್ಚು ವೆಚ್ಚಗಳ ನಿಖರವಾದಂಥ ಮೌಲ್ಯಗಳನ್ನು ಅದು ಒದಗಿಸದೇ ಇರುವುದು ಇದು ಒಂದು ಮುಖ್ಯವಾದ ಸಮಸ್ಯೆಯಾಗಿದೆ. ಆ್ಯಂಡ್ ದ ಫೋರ್ತ್ ಒನ್ ಸೆಲ್ಫ್ ಕನ್ಸಂಪ್ಷನ್, ಸ್ವಂತ ಅನುಭೋಗ. ಈಗ ಸರಕುಗಳನ್ನು ನಾವೇ ಉತ್ಪಾದನೆ ಮಾಡ್ತೀವಿ, ನಾವೇ ಅನುಭೋಗ ಮಾಡ್ತೀವಿ. ಓಕೆ, ಸೊ ವಾಟ್ ಇಟ್ ಮೀನ್ಸ್ ಅಂದರೆ ಫ್ರೀ ಗೂಡ್ಸ್ ಅಂತ, ನಾವೇ ಉತ್ಪಾದನೆ ಮಾಡೋದು, ನಾವೇ ಅನುಭೋಗ ಮಾಡುವುದು. ಸೊ ಅವುಗಳನ್ನು ಮಾರುಕಟ್ಟೆಯಲ್ಲಿ ನಾವು ತಂದು ಮಾರಾಟ ಮಾಡಿ ಅದಕ್ಕೆ ನಿಖರವಾದಂಥ ಮೌಲ್ಯ ನಿಗದಿಪಡಿಸಿ ಹಣ ಕೊಟ್ಟು ನಾವು ತೆಗೆದುಕೊಳ್ಳುವುದಿಲ್ಲ. ಈಗ ಸ್ವಂತ ಈಗ ರೈತರು ಎಷ್ಟು ಜನ ಇದ್ದಾರೆ, ಮ್ಯಾಕ್ಸಿಮಮ್ ಪೀಪಲ್ಸ್ ಆರ್ ಮ್ಯಾಕ್ಸಿಮಮ್ ಫ್ಯಾಮಿಲೀಸ್ ಆರ್ ಕಮ್ಸ್ ಅಂಡರ್ ಏನಂತೀವಿ ಅದಕ್ಕೆ ಅಗ್ರಿಕಲ್ಚರಲ್ ಫ್ಯಾಮಿಲಿ, ಕೃಷಿಯ ಒಂದು ಕುಟುಂಬದಲ್ಲಿ ಬಹುತೇಕ ಜನ ಅಲ್ಲಿ ಇರ್ತಾರೆ. ಸೊ ಹೀಗಾಗಿ ಅವರು ಉತ್ಪಾದಿಸಿದಂತಹ ಸರಕುಗಳು ಏನಿದ್ದಾವೆ, ಕೃಷಿ ಸರಕುಗಳಿರ್ಬೋದು, ಅದೇ ರೀತಿಯಾಗಿ ಇವನ್ ಆಲ್ಸೋ ಇನ್ ಸೆಕೆಂಡರಿ ಸೆಕ್ಟರ್, ದ್ವಿತೀಯ ವಲಯದಲ್ಲಿರ್ಬೋದು. ಸೊ ಅಲ್ಲಿ ಈ ಒಂದು ಸ್ವಂತ ಅನುಭವಕ್ಕೆ ಸರಕುಗಳನ್ನು ಉಪಯೋಗ ಮಾಡುವುದರಿಂದ ಅವುಗಳ ಮೌಲ್ಯಗಳು ರಾಷ್ಟ್ರೀಯ ವರಮಾನದಲ್ಲಿ ಸೇರ್ಪಡೆಗೊಳ್ಳುವುದಿಲ್ಲ ಸ್ವಂತಿಕೆಯಲ್ಲಿ. ಸೊ ಹೀಗಾಗಿ ಸ್ವಂತ ಕನ್ಸಂಪ್ಷನನ್ನು ಇದು ಒಂದು ಪ್ರಮುಖವಾದಂಥ ಏನಾಗಿದೆ, ಸ್ವಂತ ಅನುಭೋಗ ರಾಷ್ಟ್ರೀಯ ವರಮಾನದ ಒಂದು ಲೆಕ್ಕಾಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಮೌಲ್ಯಕ್ಕೆ ಸಿಗದೇ ಇರುವುದು ಕಷ್ಟದಾಯಕವಾಗಿದೆ. ಆಮೇಲೆ ಅದೇ ರೀತಿಯಾಗಿ ಐದನೇದ್ದು ಪ್ರಾಬ್ಲಮ್ಸ್ ಆಫ್ ಡಬಲ್ ಕೌಂಟಿಂಗ್, ದ್ವಿಗಣನೆಯ ಸಮಸ್ಯೆ. ಈಗ ಒಂದು ಸರಕು ಮತ್ತು ಅದೇ ರೀತಿಯಾಗಿ ಸೇವೆ ಇರ್ಬೋದು, ಇಲ್ಲಿ ದ್ವಿಗಣನೆ, ಒಂದೇ ಸೇವೆ ಒಂದೇ ಸರಕು ಎರಡು ಬಾರಿ ಲೆಕ್ಕಕ್ಕೆ ಬರುವ ಅವಕಾಶಗಳು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಗರಿಷ್ಠ ಮಟ್ಟದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ವೈ? ಬಿಕಾಸ್ ವಿ ಕ್ಯಾನ್ ಸಿ ದೇರ್ ಆರ್ ಲಾಟ್ ಆಫ್ ಗೂಡ್ಸ್ ಆ್ಯಂಡ್ ಆಲ್ಸೋ ದೇರ್ ಆರ್ ಲಾಟ್ ಆಫ್ ಸರ್ವಿಸಸ್. ಒನ್ ಮ್ಯಾನ್ ಡೂ ದ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ಒನ್ ಮ್ಯಾನ್ ಡೂ ದ so many services. While giving the information about his production and also about his services, whatever the earnings, so that time one good or one service that will be counting as a double. ಓಕೆ, ಅವಾಗ ಏನಾಗ್ತದೆ, ಅದು ಎರಡು ಬಾರಿ ದ್ವಿಗಣನೆಗೆ ಬಂದುಬಿಡ್ತದೆ ಅಂತ ಹೇಳ್ಬೋದು. ಸೊ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ ಒಂದೇ ಸೇವೆಯನ್ನು ಅಥವಾ ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಇರ್ತಾನೆ, ಲೆಕ್ಕ ಕೊಡುವಾಗ ಅವನು ಏನು ಮಾಡ್ತಾನೆ, ಒಂದು ಯಾವುದಾದ್ರೂ ಕೊಡ್ತಾನೆ, ಇನ್ನುಳಿದನ್ನು ಬಿಟ್ಟು ಬಿಡ್ತಾನೆ. ಸೊ ಈ ರೀತಿಯ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಸರಕುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಸಹ ಒಂದು ಸಮರ್ಪಕವಾದಂಥ ಒಂದು ಮೌಲ್ಯಗಳು ಸಿಗದೇ ಇರುವುದು ಏನಾಗಿದೆ, ದ್ವಿಗಣನೆಯ ಒಂದು ಸಮಸ್ಯೆಯ ಒಂದು ಕಾರಣದಿಂದ ಮೌಲ್ಯ ನಿರ್ಧಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಆದಾಯ ವಾಸ್ತವಕ್ಕಿಂತ ಅದು ಏನಾಗ್ತದೆ, ಸ್ಪಷ್ಟವಾಗಿ ಅಥವಾ ನಿಖರತೆಯಿಂದ ಕೂಡದೇ ಇರುವುದು ಇದು ಒಂದು ರಾಷ್ಟ್ರೀಯ ಆದಾಯದ ಒಂದು ಲೆಕ್ಕ ಮಾಡುವಲ್ಲಿ ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸಿಕ್ಸ್ತ್ ಒನ್ ಲ್ಯಾಕ್ ಆಫ್ ಸ್ಪೆಷಲೈಸೇಷನ್ ಇನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳ ಒಂದು ವೈಶಿಷ್ಟ್ಯತೆಯ ಒಂದು ಕೊರತೆ ಅಂತ ಹೇಳ್ಬೋದು. ಸೊ ಈಗಾಗಲೇ ಹೇಳಿದ್ದೀನಿ. ಸೊ ವಿಚ್ ಟೈಪ್ ಆಫ್ ಸ್ಪೆಷಲೈಸ್ಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯು ಮೇ ಫೈಂಡ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಯಾವ ರೀತಿಯ ವೈಶಿಷ್ಟ್ಯತೆಯ ಒಂದು ಉದ್ಯೋಗಗಳು ನಿಮಗೆ ಇಲ್ಲೇ ಕಂಡು ಬರ್ತಾವೆ. ಸೊ ಹಿಯರ್ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಒನ್ ಮ್ಯಾನ್ ಕ್ಯಾನ್ ಡೂ ಸೋ ಮೆನಿ ವರ್ಕ್ಸ್. ಒಬ್ಬ ವ್ಯಕ್ತಿ ಅನೇಕ ರೀತಿಯ ಕೆಲಸಗಳನ್ನು ಮಾಡಬಹುದು, ಹೊಲದಲ್ಲಿ ದುಡಿಯಬಹುದು, ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಬಹುದು, ಮತ್ತು ಯಾವುದೇ ರೀತಿಯ ಒಂದು ಮಾರುಕಟ್ಟೆಯಲ್ಲಿ ವ್ಯವಹಾರಗಳನ್ನು ಮಾಡಬಹುದು. ಸೊ ಇದು ಒಂದು ಮುಖ್ಯವಾದಂಥ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು. ಹೀಗಾಗಿ ಒಬ್ಬ ವ್ಯಕ್ತಿ ಹಲವು ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ಅಲ್ಲಿ ವೈಶಿಷ್ಟ್ಯತೆಯ ಒಂದು ಕೊರತೆ ಕಂಡು ಬರ್ತದೆ. ಓಕೆ, ಅ ಟೀಚರ್ ಕ್ಯಾನ್ ಡೂ ಓನ್ಲಿ ಅ ಟೀಚರ್ ವರ್ಕ್, ಅ ಲಾಯರ್ ಕ್ಯಾನ್ ಡೂ ಹೀಸ್ ಓನ್ಲಿ ಲಾಯರ್ ವರ್ಕ್. ಸೊ ಈಗ ಏನಾಗ್ತಿದೆ, ರೈತರನ್ನು ನಾವು ಈ ಅನ್ಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದು, ಅದೇ ರೀತಿಯಾಗಿ ಒಬ್ಬ ಸೇವೆಯನ್ನು ಸಲ್ಲಿಸ್ತಕ್ಕಂಥ ವ್ಯಕ್ತಿಯನ್ನು ಅನೇಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಇದರಿಂದ ಏನಾಗ್ತದೆ, ಸೊ ಹಿ ವಿಲ್ ಲಾಸ್ಟ್ ಹೀಸ್ ಸ್ಪೆಷಲೈಸೇಷನ್ ಇನ್ ಪರ್ಟಿಕ್ಯುಲರ್ ಆಕ್ಯುಪೇಷನ್ಸ್. ಅವನ ಒಂದು ವೃತ್ತಿ ಏನಿರ್ತದೆ ಆ ವೃತ್ತಿಯಲ್ಲಿ ಪದೇ ಪದೇ ನಾವು ಹೊಸತನ್ನು ಮಾಡ್ತಾ ಹೋಗಬೇಕು, ಅದನ್ನು ಬೆಳೆಸ್ತಾ ಹೋಗಬೇಕು. ಆದರೆ ಆ ರೀತಿ ಆಗ್ತಾ ಇಲ್ಲ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆ ವೃತ್ತಿಯ ಜೊತೆಗೆ ಇನ್ನೊಂದು ವೃತ್ತಿಗಳನ್ನು, ಮತ್ತೊಂದು ವೃತ್ತಿಗಳನ್ನು, ಹಲವು ವೃತ್ತಿಗಳನ್ನು ಮಾಡುತ್ತಿರುವುದರಿಂದ ಏನಾಗ್ತದೆ, ಸೊ ದೇರ್ ಈಸ್ ನೋ ಕ್ವಾಲಿಟಿ, ಅದೇ ಒಂದು ಇದರಲ್ಲಿ ಗುಣಮಟ್ಟ ಇರುವುದಿಲ್ಲ. ಒಬ್ಬ ವ್ಯಕ್ತಿ ಹಲವು ಕೆಲಸಗಳು ಮಾಡುವಾಗ ಗುಣಮಟ್ಟದ ಒಂದು ಕೊರತೆ ಕಂಡು ಬರ್ತದೆ. ಓಕೆ, ಸೊ ಹೀಗಾಗಿ ಇದು ಒಂದು ಪ್ರಮುಖವಾದಂಥ ಒಂದು ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಒಂದು ಕೆಲಸ ಹೇಳ್ಬೋದು. ಸೊ ಈಗ ಒಬ್ಬ ಲೇಬರು
ಒಂದು ಏನೋ ಕಟ್ಟಡ ಕಾಮಗಾರಿ ಕೆಲಸವನ್ನು ಮಾಡ್ತಾನೆ, ಅದೇ ಸಮಯದಲ್ಲಿ ಮತ್ತೊಂದು ಕಟ್ಟಡ ಕಾಮಗಾರಿ ಕೆಲಸವನ್ನು ಹಿಡಿದಿರ್ತಾನೆ. ಸೊ ಆ ಮೂಲವಾದಂಥ ಒಂದು ಕಟ್ಟಡ ಕಾರ್ಖಾನೆ ಮೊದಲು ಏನು ಹಿಡಿದಿರ್ತಾನೆ, ಸೊ ದೇರ್ ಇಸ್ ನೋ ಸ್ಪೆಷಲೈಸೇಷನ್ ಇನ್ ದಟ್ ಪರ್ಟಿಕ್ಯುಲರ್ ದಟ್ ಈಸ್ ಕನ್ಸ್ಟ್ರಕ್ಷನ್ ವರ್ಕ್ಸ್. ಸೊ ಬಿಕಾಸ್ ಹಿ ಈಸ್ ಹೈರಿಂಗ್ ಫಾರ್ ಅನದರ್ ವರ್ಕ್ಸ್ at the same time, so he will lose the quality and also the specialization in that particular his professional works. ಅವನ ಒಂದು ವೃತ್ತಿಯಲ್ಲಿ ಈ ರೀತಿಯ ಒಂದು ವೈಶಿಷ್ಟ್ಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಇದು ಒಂದು ಮುಖ್ಯವಾದಂಥ ಕಾರಣ. ಈಗ ನಮಗೆ ಕಾಮರ್ಸನ್ನು ಬಿಟ್ಟು ಸೈನ್ಸು ಆಮೇಲೆ ಇನ್ನಿತರ ಯಾವುದಾದ್ರು ಸಬ್ಜೆಕ್ಟ್ಗಳನ್ನು ಕೊಟ್ಟರೆ ಏನಾಗುತ್ತೆ, ಸೊ ವಿಲ್ ಲೂಸ್ ಯುವರ್ ಸ್ಪೆಷಲೈಸೇಷನ್ ಇನ್ ಕಾಮರ್ಸ್ ಆಲ್ಸೋ. ಸೊ ಅದರೊಂದಿಗೆ ಅದು ಹೋಗ್ತದೆ, ಇದು ಹೋಗ್ತದೆ. ಸೊ ಹೀಗಾಗಿ ವಿ ಹ್ಯಾವ್ ಟು ಮೇಂಟೈನ್ ಎನಿ ಒನ್. ಸೊ ಒಂದನ್ನು ನಾವು ಉಳಿಸಿಕೊಂಡು ಅದರಲ್ಲಿ ಒಂದು ವಿಶಿಷ್ಟತೆಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಆದರೆ ಈ ರೀತಿಯ ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರುವುದರಿಂದ ರಾಷ್ಟ್ರೀಯ ವರಮಾನದ ಈ ಒಂದು ಕೊರತೆ ಅಥವಾ ಮಾಪನ ಮಾಡುವಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಸೆವೆಂತ್, ಪ್ರಿಡಾಮಿನೆನ್ಸ್ ಆಫ್ ಸ್ಮಾಲ್ ಪ್ರೊಡ್ಯೂಸರ್ಸ್. ಸಣ್ಣ ಉತ್ಪಾದಕರ ಪ್ರಾಬಲ್ಯ ಅಧಿಕ ಮಟ್ಟದಲ್ಲಿರ್ಬೋದು. ಸೊ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಲಾಟ್ ಆಫ್ ಸ್ಮಾಲ್ ಟ್ರೇಡರ್ಸ್ ಆ್ಯಂಡ್ ಆಲ್ಸೋ ಸ್ಮಾಲ್ ಫಾರ್ಮರ್ಸ್ ಆ್ಯಂಡ್ ಸೋ ಮೆನಿ occupations which are comes under all the sectors of the economy. ಆರ್ಥಿಕ ವ್ಯವಸ್ಥೆಯ ಮೂರು ವಲಯಗಳು ನೋಡ್ತಾ ಇದ್ದೀವಿ. ಅತಿ ಚಿಕ್ಕ ಉದ್ಯೋಗಗಳನ್ನು ಮಾಡ್ತಕ್ಕಂಥವರ ಸಂಖ್ಯೆ ಅತ್ಯಧಿಕ ಮಟ್ಟದಲ್ಲಿ ಇದೆ. ಸೊ ಅವರ ಒಂದು ಅಧಿಕ ಪ್ರಮಾಣದ ಒಂದು ಸಂಖ್ಯೆ ಏನಾಗಿದೆ, ರಾಷ್ಟ್ರೀಯ ವರಮಾನದ ಒಂದು ಆದಾಯವನ್ನು ಲೆಕ್ಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ಯೆಯನ್ನು ಒದಗಿಸಿದೆ ಅಂತ ಹೇಳ್ಬೋದು. ಬಿಕಾಸ್ ದೇ ಡೋಂಟ್ ಮೇಂಟೈನ್ accurate values of their production and also their incomes. ಸೊ ಅವರ ಒಂದು ನಿಖರವಾದಂತಹ ಉತ್ಪಾದಕತೆಯನ್ನು ಅವರು ಸರಿಯಾಗಿ ಇಟ್ಟುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಸಣ್ಣ ಚಟುವಟಿಕೆಗಳು ಇರುವುದರಿಂದ, ವ್ಯಾಪಾರಗಳಿರುವುದರಿಂದ ಅದರ ಯಾವುದೇ ರೀತಿಯ ನಿಖರವಾದಂಥ ಮೌಲ್ಯಗಳನ್ನು ಲೆಕ್ಕಪತ್ರ ವಿಭಾಗಕ್ಕೆ ಕೊಡುವ ಒಂದು ಸಂದರ್ಭ ಒದಗಿ ಬರುವುದಿಲ್ಲ. ಇದು ಒಂದು ಪ್ರಮುಖವಾದಂಥ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಸೊ ಸಣ್ಣ ಉತ್ಪಾದಕರು ಮಾಡಿದಂಥ ಸರಕುಗಳು ಅವು ಲೆಕ್ಕಕ್ಕೆ ಸಿಗದೇ ಇರುವುದು. So this is a very big problem for while measuring the national income. And the eighth one, ಸೇವೆಗಳ ಪರಿಗಣನೆಯ ಸಮಸ್ಯೆ, problem of consideration of services. So here what are the free services? ಸೊ ಈಗ ಯಾವ ರೀತಿಯ ಸೇವೆಗಳನ್ನು ನಾವು ಪರಿಗಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಸೊ ಹಿಯರ್ ಸರ್ವಿಸ್ ಬೈ ಫ್ಯಾಮಿಲಿ ಮೆಂಬರ್ಸ್. ಓಕೆ, ಅಲ್ಲಿ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತನ್ನ ಕುಟುಂಬದ ಸಲುವಾಗಿ ಮಾಡ್ತಕ್ಕಂತಹ ಸೇವೆಗಳು ಸಹ ದೇ ವಿಲ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಎಕನಾಮಿಕ್ ವ್ಯಾಲ್ಯೂಸ್ ಆರ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಅವ್ರು ಮಾಡ್ತಕ್ಕಂಥ ಸೇವೆಗಳಿಂದ ಮನೆಯಲ್ಲಿ ಉಚಿತ ಸೇವೆಗಳು, ಅವುಗಳಿಗೆ ಆರ್ಥಿಕತೆ ಯಾವುದೇ ರೀತಿಯ ಮೌಲ್ಯ ಇರುವುದಿಲ್ಲ. ಬಿಕಾಸ್ ಆ ಸೇವೆಗಳನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಹಣವನ್ನು ಕೊಡಬೇಕು, ಆದರೆ ಆ ಒಂದು ಹಣವನ್ನು ಕೊಡುವುದಿಲ್ಲ. ಆದ್ದರಿಂದ ಈ ರೀತಿಯ ಸೇವೆಗಳಿಗೆ ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹ್ಯಾಬಿಟ್ಸ್, ಹವ್ಯಾಸಗಳು, ಆ್ಯಂಡ್ ಆಲ್ಸೋ ಟೇಸ್ಟ್, ಅಭಿರುಚಿಗಳು. ಸೊ ಇವುಗಳು ಸಹ ಏನಾಗಿದೆ, ಈ ರೀತಿಯ ಒಂದು ಸಮಸ್ಯೆ ರಾಷ್ಟ್ರೀಯ ವರಮಾನದಲ್ಲಿ ಉಂಟಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜನ ಸಮುದಾಯದ ಒಂದು ಒಳಿತಿಗಾಗಿ, ಅವರ ಆತ್ಮ ಸಂತೋಷಕ್ಕಾಗಿ ಕೈಗೊಳ್ತಕ್ಕಂಥ ಅನೇಕ ಸೇವೆಗಳು ಸಹ ಆರ್ಥಿಕ ಮೌಲ್ಯಗಳಲ್ಲಿ ಸೇರ್ಪಡೆಗೊಳ್ಳುವುದಿಲ್ಲ. ಸೊ ಹಿಯರ್ ವಿ ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಸೋ ಮೆನಿ ಅಲ್ಲಿ ವಿಲೇಜಸ್ಸಲ್ಲಿ ಹೋದಾಗ, ಅದೇ ರೀತಿಯಾಗಿ ಏನಂತೀವಿ ಅದಕ್ಕೆ ರಿಲಿಜಿಯಸ್ ಸ್ಪಾಟ್ಸ್, ಅಂದರೆ ಧಾರ್ಮಿಕ ಸ್ಥಳಗಳು ಏನಿರ್ತವೆ ಅಂತಹ ಸ್ಥಳಗಳಲ್ಲಿ, ಸೊ ವಾಟ್ ಎವರ್ ದ ಸರ್ವಿಸಸ್ ಡನ್ ಬೈ ದಟ್ ಪರ್ಟಿಕ್ಯುಲರ್ ಟ್ರಸ್ಟ್ ವಿತ್ ರಿಲೇಟೆಡ್ ಟು ಸೋ ಮೆನಿ ಟೆಂಪಲ್ಸ್ ಇರ್ಬೋದು, ಆಮೇಲೆ ಮಸೀದಿಗಳಿರ್ಬೋದು, ಆ್ಯಂಡ್ ಆಲ್ಸೋ ಚರ್ಚ್ಗಳಿರ್ಬೋದು. ಸೊ ಅವ್ರು ಮಾಡ್ತಕ್ಕಂಥ ಸೇವೆ ಉಚಿತವಾಗಿರ್ತದೆ. ಸೊ ಹೀಗಾಗಿ ಇದು ಒಂದು ಪ್ರಮುಖವಾದಂತಹ ಒಂದು ಸೇವೆಯ ಪರಿಗಣನೆಯ ಸಮಸ್ಯೆ ಆಗಿದೆ. ಅಂದರೆ ಸಮಾಜಕ್ಕೆ ಅವರು ಒದಗಿಸ್ತಕ್ಕಂಥ ಸೇವೆಗಳು ಉಚಿತವಾಗಿರ್ತದೆ. ಸೊ ಆ ಸೇವೆಗಳನ್ನು ಜನ ಸಮುದಾಯ ಉಚಿತವಾಗಿ ಪಡಿತದ. ಸೊ ಹೀಗಾಗಿ ಇದು ಒಂದು ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಸೊ ನೈನ್ತ್ ಒನ್, ಕಾನೂನು ಬಾಹಿರ ಚಟುವಟಿಕೆಗಳು. ಈಗ ನೋಡ್ತಾ ಇದ್ದೀವಿ, ದೇರ್ ಆರ್ ಸೋ ಮೆನಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇನ್ ಮಾರ್ಕೆಟ್ಸ್. ಸೊ ದ್ಯಾಟ್ ಮಾರ್ಕೆಟ್ಸ್ ಆರ್ ನೋನ್ ಆ್ಯಸ್ ಬ್ಲ್ಯಾಕ್ ಮಾರ್ಕೆಟ್ಸ್, ಕಪ್ಪು ಮಾರುಕಟ್ಟೆ ಅಂತ ಹೇಳ್ತೀವಿ. ಅದು ಆಲ್ಸೋ ಕಪ್ಪು ಹಣ ಅಂತ ಹೇಳ್ತೀವಿ. ಈಗ ನಾವೇ ವಿ ಆರ್ ಡೂಯಿಂಗ್ ಸೋ ಮೆನಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ವಿ ಆರ್ ಬೈಯಿಂಗ್ ದ ಗೂಡ್ಸ್ ವಿದೌಟ್ ದ ಹೆಲ್ಪ್ ಆಫ್ we will not ask the receipts that particular commodities. ಆ ಒಂದು ನಿರ್ದೇಶಪಡಿಸಿದ ಒಂದು ಸರಕನ್ನು ನಾವು ಮಾರುಕಟ್ಟೆಗೆ ಹೋಗ್ತೀವಿ, ಹಣ ಕೊಡ್ತೀವಿ, ಅದಕ್ಕೆ ನಾವು ರಸೀದಿಯನ್ನು ಪಡೆಯುವುದಿಲ್ಲ. ಆ ರಸೀದಿ ಇದ್ದರೂ ಸಹ ಅದು ಒಂದು ಫೇಕ್ ರಸೀದಿ ಆಗಿರ್ತದೆ. ಸೊ ದ್ಯಾಟ್ ಈಸ್ ಆಲ್ಸೋ ಅ ಫೇಕ್ ಗಿವನ್ ಬೈ ಸೆಲ್ಲರ್ ಟು ಅ ಬಾಯರ್. ಸೊ ಅಲ್ಲಿ ಮಾರಾಟಗಾರ ಏನು ಮಾಡ್ತಾನೆ, ಕೊಳ್ಳುವವನಿಗೆ ಯಾವುದೇ ಒಂದು ಬೋಗಸ್ ಇರ್ಬೋದು, ಅಥವಾ ಯಾವುದೇ ಕಾನೂನುಬದ್ಧವಲ್ಲದಂತಹ ಒಂದು ರಸೀದಿಯನ್ನು ನಿಮಗೆ ಕೊಡ್ಬೋದು. ಸೊ ಈ ರೀತಿಯ ಮೋಸಗಳು ಕಪ್ಪು ಮಾರುಕಟ್ಟೆಗೆ ಅಂದರೆ ಬೆಳೀಲಿಕ್ಕೆ ಕಾರಣವಾಗ್ತದೆ. ಸೊ ವಿ ಆರ್ ಎನ್ಕರೇಜಿಂಗ್ to increase the black markets in so many metropolitan areas and so many the big cities
ನೀವು ಮಹಾನಗರಗಳಿಗೆ ಹೋಗಬೇಕು. ಅದೇ ರೀತಿಯಾಗಿ ಏನು ರಾಜಧಾನಿಗಳ ಪ್ರದೇಶಗಳಲ್ಲಿ ಹೋಗಿ ನೋಡೋಲ್ಲಿ ಮಹಾನಗರಗಳಿರ್ಬೋದು, ಎಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ಗಳಿರ್ತವೆ, ಅದೇ ರೀತಿಯಾಗಿ ಕಾರ್ಪೊರೇಷನ್ ಏರಿಯಾಗಳಿರ್ತವೆ, ಅಲ್ಲಿ ಒಂದೊಂದು ಈ ರೀತಿಯ ಕಪ್ಪು ಮಾರುಕಟ್ಟೆಯ ಒಂದು ಸ್ಥಳಗಳಿರ್ತವೆ. ಸೊ ಅಲ್ಲಿ ಈ ರೀತಿಯ ಒಂದು ಕಪ್ಪು ಅಂದರೆ ಆರ್ಥಿಕ ಮೌಲ್ಯಗಳ ಒಂದು ಯಾವುದೇ ಬೆಲೆ ಇಲ್ಲದಂತಹ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ಅಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿರುವುದರಿಂದ ಏನಾಗಿದೆ, ನಮ್ಮ ದೇಶದ ಈ ಒಂದು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ಇದು ಸಹ ಒಂದು ಪ್ರಮುಖ ತೊಡಕು ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬೆಲೆಗಳಲ್ಲಿಯ ಏರಿಳಿತಗಳು, ಫ್ಲಕ್ಚುಯೇಷನ್ಸ್ ಇನ್ ಪ್ರೈಸಸ್. ಸೊ ಟುಡೇ ವಿ ಕ್ಯಾನ್ ಸಿ ದಟ್ ರೇಟ್ಸ್ ಆಫ್ ಗೋಲ್ಡ್, ಸಿಲ್ವರ್, ಡೈಮಂಡ್ಸ್ ಆ್ಯಂಡ್ ಸೋ ಮೆನಿ ಅದರ್ ವ್ಯಾಲ್ಯೂಬಲ್ ಐಟಮ್ಸ್, ಸೊ ದೇ ವಿಲ್ ನಾಟ್ ಸೇಮ್ ಇವನ್ ಸಿಂಗಲ್ ಡೇ. ಒಂದೇ ದಿನದಲ್ಲಿ ಅಲ್ಲಿ ಬೆಲೆಗಳಲ್ಲಿ ಏರಿಳಿತಗಳು ಆಗ್ತಾ ಇರ್ತವೆ. ಸೊ ಅಲ್ಲಿ ಅತಿ ಮೌಲ್ಯ ಉಳಿತಕ್ಕಂಥ ಸರಕುಗಳಿರ್ಬೋದು, ಆ್ಯಂಡ್ ಆಲ್ಸೋ ಇವನ್ ಕನ್ಸ್ಯೂಮರ್ ಗೂಡ್ಸ್, ಓಕೆ, ಆ್ಯಂಡ್ ಆಲ್ಸೋ ಇನ್ ಶೇರ್ ಮಾರ್ಕೆಟ್ಸ್, ಷೇರು ಮಾರುಕಟ್ಟೆಯಲ್ಲಿ ಇರ್ಬೋದು, ಅನುಭೋಗಿ ಸರಕುಗಳಿರ್ಬೋದು, ಅಲ್ಲಿ ಸರಕುಗಳ ಬೆಲೆಗಳಲ್ಲಿ ಯಾವತ್ತೂ ಸ್ಥಿರತೆ ಇರುವುದಿಲ್ಲ. ಅಲ್ಲಿ ಪದೇ ಪದೇ ಬದಲಾವಣೆ ಆಗ್ತಾ ಇರುವುದು ಏನಾಗ್ತಾ ಇದೆ, ರಾಷ್ಟ್ರೀಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡೋದಲ್ಲಿ ಸೊ ಯಾವ ರೀತಿಯ ಒಂದು ಬೆಲೆಯನ್ನು ಪರಿಗಣನೆಗೆ ತೆಗೆದುಕೋ. ಸೊ ವಿಚ್ ಪ್ರೈಸಸ್ ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ವೈಲ್ measuring the national income. So that is a big problems for the fluctuations of the prices of all the goods and also the services. Even a service, it can also change its price levels. ಅದು ತನ್ನ ಬೆಲೆಯನ್ನು ಹಂತ ಹಂತವಾಗಿ ಬದಲಾವಣೆ ಮಾಡ್ತಾ ಇದೆ. ಈಗ ಒಂದೇ ವರ್ಷದಲ್ಲಿ ನೋಡ್ತಾ ಇದ್ದೀವಿ 3 ಬಾರಿ 4 ಬಾರಿ ಸೇವೆಯನ್ನು ಸಲ್ಲಿಸೋರು ತಮ್ಮ ಸಂಬಳದ ಒಂದು ಬೆಲೆಗಳನ್ನು, ಮೌಲ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳುವ ಅವಕಾಶಗಳು ಇದ್ದೇ ಇರ್ತದೆ. ಸೊ ಹೀಗಾಗಿ ಯಾವ ಬೆಲೆಯನ್ನು ನಾವು ಇಲ್ಲಿ ರಾಷ್ಟ್ರೀಯ ವರಮಾನವನ್ನು ಒಂದು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ವಿ ಕ್ಯಾನ್ ಸಿ ದಟ್ ದ ಫ್ಲಕ್ಚುಯೇಷನ್ಸ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್, ಓಕೆ. ಸೊ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅದೇ ರೀತಿಯಾಗಿ ಶೇರ್ ಮಾರ್ಕೆಟ್ಸ್ಗಳಿರ್ಬೋದು, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಸೊ ದೇರ್ ಆರ್ ಲಾಟ್ ಆಫ್ ಚೇಂಜಸ್ ಡೇ ಬೈ ಡೇ. ಇವನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ವಿ ಕ್ಯಾನಾಟ್ ಸಿ ಸೇಮ್ ರೇಟ್ ಇನ್ ದಟ್ ಪರ್ಟಿಕ್ಯುಲರ್ ಶೇರ್ಸ್, ಓಕೆ. ಆ ಒಂದು ನಿರ್ದಿಷ್ಟಪಡಿಸಿದ ಷೇರುಗಳ ಮೌಲ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಕೆಲವೇ ಸೆಕೆಂಡ್ಗಳಲ್ಲಿ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಸೊ ಈ ರೀತಿಯ ಸನ್ನಿವೇಶಗಳು ಇರುವುದರಿಂದ ಏನಾಗ್ತದೆ, ಪದೇ ಪದೇ ಸರಕುಗಳಲ್ಲಿಯ, ಸೇವೆಗಳಲ್ಲಿಯ ಬದಲಾವಣೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಾಗ ಸಮಸ್ಯೆಯಾಗಿ ಪರಿಣಮಿಸಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ 11ನೇದು ಬರ್ಕೊಡ್ರಿ, ವರ್ಗಾವಣೆ ಪಾವತಿಗಳ ಪರಿಗಣನೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಕನ್ಸಿಡರೇಷನ್ ಆಫ್ ಟ್ರಾನ್ಸ್ಫರ್ ಸಿಸ್ಟಮ್ಸ್, ವರ್ಗಾವಣೆ ಪಾವತಿಗಳ ಪರಿಗಣನೆಯ ಸಮಸ್ಯೆ. ಸೊ ವಾಟ್ ಆರ್ ದ ಟ್ರಾನ್ಸ್ಫರ್ ಪೇಮೆಂಟ್ಸ್? ಸೊ ಹಿಯರ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಎಕ್ಸಾಂಪಲ್ಸ್ ಲೈಕ್ ಸಬ್ಸಿಡಿ, ಸಹಾಯಧನ ಇರ್ಬೋದು, ಆ್ಯಂಡ್ ಆಲ್ಸೋ ಓಲ್ಡ್ ಏಜ್ ಪೆನ್ಷನ್, ವೃದ್ಧಾಪ್ಯ ವೇತನ ಇರ್ಬೋದು, ಆ್ಯಂಡ್ ಆಲ್ಸೋ ಅನ್ಎಂಪ್ಲಾಯ್ಮೆಂಟ್ ಡೆಟ್ ಅಲೌನ್ಸಸ್. So many types of the transfer payments are also not included while calculating the national income. ಸೊ ಈ ರೀತಿಯ ಏನು ಒಂದು ಸಹಾಯಧನ ಇರ್ಬೋದು, ವೃದ್ಧಾಪ್ಯ ವೇತನಗಳಿರ್ಬೋದು, ನಿರುದ್ಯೋಗ ಭತ್ಯೆಗಳಿರ್ಬೋದು, ವಿಧವಾ ವೇತನ ಇರ್ಬೋದು, ಅದೇ ರೀತಿಯಾಗಿ ಡಿಸೇಬಲ್ಡ್ ಒಂದು ಇದಿರ್ಬೋದು, ಏನಂತೀವಿ ಅದಕ್ಕೆ ಏನು ಹಣ ಇರ್ಬೋದು. ಸೊ ಈ ರೀತಿಯ ಮೌಲ್ಯಗಳನ್ನು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಈ ರೀತಿಯ ವರ್ಗಾವಣೆ ಹಣದ ಸಮಸ್ಯೆ ಏನಿದೆ, ರಾಷ್ಟ್ರೀಯ ವರಮಾನದ ಒಂದು ಲೆಕ್ಕದಲ್ಲಿ ಯಾವ ರೀತಿಯಾಗಿ ಸೇರ್ಪಡೆ ಮಾಡಬೇಕು. ಬಿಕಾಸ್ ಅ ಪೆನ್ಷನ್ ಅ ಪೆನ್ಷನ್ ಗಿವನ್ ಟು ಅ ಪರ್ಸನ್ ವೆನ್ ಹಿ ಈಸ್ ಗೋಯಿಂಗ್ ಟು ರಿಟೈರ್ಡ್ ಫ್ರಾಮ್ ಹಿಸ್ ಸರ್ವಿಸ್. ಸೊ ವಾಟ್ ಎವರ್ ದ ಪೆನ್ಷನ್ ಹಿ ವಿಲ್ ಗೆಟ್, ದಟ್ ಪೆನ್ಷನ್ he will not do any work, so simply he is sitting at home and getting the pension directly from the government. So that is unproductive money given to individual persons or retired persons, okay. ನಿವೃತ್ತಿ ಹೊಂದಿದಂತಹ ಒಬ್ಬ ವ್ಯಕ್ತಿ ವಿಶ್ರಾಂತಿ ವೇತನ ಅಥವಾ ಪಿಂಚಣಿಯನ್ನು ಪಡಿತಾನಂದ್ರ ಅರ್ಥ ಏನು, ಅವನು ಯಾವುದೇ ಉತ್ಪಾದಕ ಚಟುವಟಿಕೆಗಳನ್ನು ಮಾಡದೆ ಸರ್ಕಾರ ಕೊಡತಕ್ಕಂಥ ಒಂದು ಹಣವನ್ನು ಉಚಿತವಾಗಿ ಏನು ಮಾಡ್ತಾನೆ, ಅವನು ಪಡಿತಾನೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಹಣ ಏನಿದೆ, ಅವನು ದುಡಿದಿರ್ತಾನೆ ಸಿಯರ್ ಅಪ್ ಟು ಹೀಸ್ ರಿಟೈರ್ಮೆಂಟ್ ಏಜ್ 60, 60 ವರ್ಷದವರೆಗೆ ಅವನು ದುಡಿದಾದ ಮೇಲೆ ಅವನು ರಿಟೈರ್ಡ್ ಆಗ್ತಾನೆ ಸರ್ವಿಸ್. ಸೊ ಆ ಒಂದು ಸೇವೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಅವನು ಸಾಯುವವರೆಗೆ, ಅವನ ಸತ್ತ ನಂತರ ಅವನ ಹೆಂಡತಿಗೆ. ಸೊ ಈ ರೀತಿಯ ಪಿಂಚಣಿ ವ್ಯವಸ್ಥೆ ಇರುವುದರಿಂದ ಇದು ಒಂದು ಅನ್ಪ್ರೊಡಕ್ಟಿವ್ ಮೀಸರ್ ಅಂತ ಹೇಳ್ಬೋದು, ಅಂದರೆ ಅನುತ್ಪಾದಕವಾದಂಥ ಒಂದು ಮಾಪನವಾಗಿದೆ. ಸೊ ಇವುಗಳನ್ನು ಯಾವ ರೀತಿಯಾಗಿ ನಾವು ರಾಷ್ಟ್ರೀಯ ವರಮಾನದಲ್ಲಿ ಸೇರ್ಪಡೆಗೊಳಿಸಬೇಕು, ಇದು ಒಂದು ಪ್ರಮುಖವಾದಂಥ ಸಮಸ್ಯೆ, ಓಕೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡಿಫಿಕಲ್ಟಿ ಇನ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಷಿಯೇಷನ್ ಕಾಸ್ಟ್, ಸವಕಳಿ ವೆಚ್ಚದ ಲೆಕ್ಕಾಚಾರದಲ್ಲಿಯೇ ತೊಡಕು ಅಂತ ಹೇಳ್ಬೋದು. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ನೆಟ್ ನ್ಯಾಷನಲ್ ಪ್ರಾಡಕ್ಟ್, so here we have to deducting the depreciation cost in gross national product. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗ್ತದೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಿಗ್ತದೆ ಅಂತ ಹೇಳ್ಬೋದು.
ಸೊ ಈ ರೀತಿಯ ಸವಕಳಿ ವೆಚ್ಚಗಳು ದ್ಯಾಟ್ ಆರ್ ದ ಎಕ್ಸಾಂಪಲ್ಸ್ ಲೈಕ್ ದ ರಿಪೇರ್ ಆಫ್ ಮಷಿನರೀಸ್, ಯಂತ್ರೋಪಕರಣಗಳ ಒಂದು ನಿರ್ವಹಣೆ ಇರ್ಬೋದು. ಅದೇ ರೀತಿಯಾಗಿ ರಿನೋವೇಷನ್ ಆಫ್ ದ ಪ್ರೊಡಕ್ಷನ್ ಯೂನಿಟ್ಸ್, ಅಂದರೆ ಈ ಒಂದು ಉತ್ಪಾದಕ ಘಟಕಗಳ ಒಂದು ಹೊಸತನ ಮಾಡುವುದು ಅಥವಾ ನವೀಕರಿಸುವಿಕೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅನೇಕ ಈ ಒಂದು ಸ್ಥಾವರಗಳ ಒಂದು ಬೆಳವಣಿಗೆ ಅಥವಾ ಎಕ್ಸ್ಟೆನ್ಷನ್ ಆಫ್ ದ ಪ್ಲಾಂಟ್ಸ್, ಸೊ ಅವುಗಳ ಒಂದು ಬೆಳವಣಿಗೆ ಮಾಡುವುದು. ಸೊ ಈ ರೀತಿಯಾದಂತಹ ಅನೇಕ ರೀತಿಯ ಒಂದು ವೆಚ್ಚಗಳು ಇಲ್ಲಿ ಬರ್ತಾವೆ. ಸೊ ಡೇ ಟು ಡೇ ದ ಮೇಂಟೆನೆನ್ಸ್ ಕಾಸ್ಟ್, ಸೊ ಹೀಗಾಗಿ ಪ್ರತಿನಿತ್ಯ ಅಲ್ಲಿ ಅವುಗಳಿಗೆ ತಗಲ್ತಕ್ಕಂಥ ವೆಚ್ಚಗಳಿರ್ಬೋದು, ನಿರ್ವಹಣಾ ವೆಚ್ಚ ಇರ್ಬೋದು. ಸೊ ಇವುಗಳನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಕಳೆಯಬೇಕಾಗ್ತದೆ. ಸೊ ಸವಕಳಿ ವೆಚ್ಚವನ್ನು ಸಮರ್ಪಕವಾಗಿ ನಾವು ಸುಲಭವಾಗಿ ಅಂದಾಜು ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಸರಿಯಾದ ಒಂದು ಸೈಂಟಿಫಿಕ್ ಮೆಜರ್ ಅಂತಿಲ್ಲ. ಸೊ ಹೀಗಾಗಿ ಒಂದು ವೈಜ್ಞಾನಿಕವಾದಂಥ ತಳದಿ ಇಲ್ಲ. ಸೊ ಅದೇ ರೀತಿಯಾಗಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು. ಅಂದರೆ ಸವಕಳಿಯ ವೆಚ್ಚದ ಲೆಕ್ಕಾಚಾರದಲ್ಲಿ ತೊಡಕು, ಯಾವುದನ್ನು ಸೇರಿಸಬೇಕು, ಯಾವುದನ್ನು ಬಿಡಬೇಕು. ಸೊ ಈ ರೀತಿಯ ಒಂದು ಸಮಸ್ಯೆಗಳು ಇಲ್ಲಿ ಕಾಣ್ತವೆ. ಸೊ ಇನ್ನು 13ನೇದು ಡಿಫಿಕಲ್ಟಿ ಇನ್ ದ ಸಿಲೆಕ್ಷನ್ ಆಫ್ ಮೆಜರ್ಮೆಂಟ್, ಮಾಪನದ ವಿಧಾನಗಳಲ್ಲಿಯೇ ತೊಂದರೆ ಅಂತ ಹೇಳ್ಬೋದು. ಆಯ್ಕೆಯ ತೊಂದರೆ, ಮಾಪನದ ವಿಧಾನಗಳಲ್ಲಿ ಆಯ್ಕೆಯ ಒಂದು ತೊಂದರೆ ಅಂತ ಹೇಳ್ಬೋದು. ಸೊ ಈಗ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯ ವಿಧಾನವನ್ನು ಅನುಸರಿಸಿದರೆ ರಾಷ್ಟ್ರೀಯ ವರಮಾನ ನಮಗೆ ಸೂಕ್ತವಾಗಿರ್ತದೆ. ಸೊ ವಿಚ್ ಮೆಥಡ್ ಈಸ್ ಗುಡ್ ಫಾರ್ ವೈಲ್ ಮೆಜರಿಂಗ್ ದ ನ್ಯಾಷನಲ್ ಇನ್ಕಮ್, ವೆದರ್ ಇನ್ಕಮ್ ಮೆಥಡ್ ಆರ್ ವೆದರ್ ಎಕ್ಸ್ಪೆಂಡಿಚರ್ ಮೆಥಡ್ ಆರ್ ವೆದರ್ ಪ್ರೊಡಕ್ಷನ್ ಮೆಥಡ್. ಉತ್ಪಾದನಾ ವಿಧಾನ ಸೂಕ್ತವಾಗಿರ್ತದೋ ಅಥವಾ ಆದಾಯದ ವಿಧಾನ ಸೂಕ್ತವಾಗಿರ್ತದೋ ಅಥವಾ ಖರ್ಚಿನ ವಿಧಾನ ಸೂಕ್ತವಾಗಿರ್ತದೋ. ಸೊ ಹೀಗಾಗಿ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಇದು ಸೂಕ್ತವಾದದ್ದು ಅನ್ನುವ ಒಂದು ಸಮಸ್ಯೆಯು ಸಹ ಇಲ್ಲಿ ನಮಗೆ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ವಿಭಿನ್ನ ಮಾಪನಗಳನ್ನು ನಾವು ಅನುಸರಣೆ ಮಾಡಬೇಕಾಗ್ತದೆ. ಓಕೆ, ದಟ್ ಈಸ್ ವೈ ವಿ ಕ್ಯಾನ್ ಸಿ ದಟ್ ದೇರ್ ಆರ್ 3 ಮೆಥಡ್ಸ್ ವೈಲ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್. ಸೊ ಹೀಗಾಗಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉತ್ಪಾದಕತೆ ವಿಧಾನವನ್ನು ಅನುಸರಣೆ ಮಾಡ್ಬೋದು, ಆದಾಯದ ವಿಧಾನವನ್ನು ಅನುಸರಣೆ ಮಾಡ್ಬೋದು, ಅದೇ ರೀತಿಯಾಗಿ 3ನೇದು ಖರ್ಚಿನ ವಿಧಾನವನ್ನು ಅನುಸರಣೆ ಮಾಡ್ಬೋದು. ಸೊ ಹೀಗಾಗಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವುದು ಸಹ ಒಂದು ಸಮಸ್ಯೆಯಾಗಿದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ವೈಲ್ ವಿ ಕಮ್ ಅಕ್ರಾಸ್ ಮೆಜರಿಂಗ್ ದ ನ್ಯಾಷನಲ್ ಇನ್ಕಮ್. ಓಕೆ, ಈ ರೀತಿಯ ಸಮಸ್ಯೆಗಳು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಡು ಬರ್ತಾವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫಿಕಲ್ಟೀಸ್ ಇನ್ ಕ್ಯಾಲ್ಕುಲೇಟಿಂಗ್ ನ್ಯಾಷನಲ್ ಇನ್ಕಮ್. ಇವೆಲ್ಲ ಏನು ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥದ್ದೇ ಎದುರಾಗುವ ಸಮಸ್ಯೆಗಳು. ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ ಆಫ್ ದ ನೆಕ್ಸ್ಟ್ ಕಂಟೆಂಟ್ ಬರ್ಕೊಡೋದಲ್ಲಿ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನವನ್ನು ನಿರ್ಧರಿಸುವ ಅಂಶಗಳು. ಸೊ ವಿಚ್ ಫ್ಯಾಕ್ಟರ್ಸ್ ಡಿಟರ್ಮಿನ್ಸ್ ನ್ಯಾಷನಲ್ ಇನ್ಕಮ್? ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ನ್ಯಾಚುರಲ್ ರಿಸೋರ್ಸಸ್, ನಿಸರ್ಗದ ಸಂಪನ್ಮೂಲಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಹೇಳ್ಬೋದು. ಸೊ where a country has so many natural resources, so we can say that that country is a rich country. ಎಲ್ಲಿ ನಿಸರ್ಗದ ಸಂಪನ್ಮೂಲಗಳು ಅತ್ಯಧಿಕ ಮಟ್ಟದಲ್ಲಿ ಅಥವಾ ಅನೇಕ ಪ್ರಮಾಣದಲ್ಲಿ ಇರ್ತದೋ ಅದನ್ನು ಆ ದೇಶ ಒಳಗೊಂಡಿದ್ದರೆ ಶ್ರೀಮಂತ ದೇಶ ಅಂತ ನಾವಲ್ಲಿ ಕರೆಯಬಹುದು. ಸೊ ಹಿಯರ್ ವಿ ಕ್ಯಾನ್ ಡೂ so many production activities and also we can generate more employment opportunities and also increasing the more production and also increasing the employment opportunities, so that will lead to increase in the national income. So that is why natural resources are the best factor which determines the national income. ಆದ್ದರಿಂದ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಪಾತ್ರ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಪಾಪ್ಯುಲೇಷನ್, ಜನಸಂಖ್ಯೆ, ಹೌ ಇಟ್ ಈಸ್ ಡಿಟರ್ಮಿನಿಂಗ್ ದ ನ್ಯಾಷನಲ್ ಇನ್ಕಮ್. ಈಗ ನೋಡ್ತಿದ್ದೀವಿ, ಸೊ ಜನಸಂಖ್ಯೆ ಹೆಚ್ಚಿಗೆ ಆದಂತೆ ರಾಷ್ಟ್ರೀಯ ವರಮಾನ ಹೆಚ್ಚಿಗೆ ಆಗ್ತದೋ ಅಥವಾ ಕಡಿಮೆ ಆಗ್ತದೋ? ಎಸ್ ಹೇಳ್ರಿ. ವೆನ್ ಪಾಪ್ಯುಲೇಷನ್ ಗೋಸ್ ಆನ್ ಇನ್ಕ್ರೀಸಿಂಗ್, ನ್ಯಾಷನಲ್ ಇನ್ಕಮ್ ಗೋಸ್ ಆನ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್? ಜನಸಂಖ್ಯೆ ಹೆಚ್ಚಿಗೆ ಆದಂತೆ ರಾಷ್ಟ್ರೀಯ ವರಮಾನವೂ ಸಹ ಹೆಚ್ಚಾಗ್ತದೋ ಅಥವಾ ಕಡಿಮೆ ಆಗ್ತದೋ? ಸೊ ಹಿಯರ್ ಪ್ಲಸ್ ಆ್ಯಂಡ್ ಆಲ್ಸೋ ಮೈನಸ್ ಫ್ಯಾಕ್ಟರ್ಸ್ ಆರ್ ದೇರ್. ಇಲ್ಲಿಯೂ ಸಹ ಒಂದು ಧನಾತ್ಮಕವಾದಂಥ ಸಂಗತಿಗಳಿದ್ದಾವೆ, ಮತ್ತೊಂದು ಋಣಾತ್ಮಕವಾದಂಥ ಸಂಗತಿಗಳಿದ್ದಾವೆ ಅಂತ ಹೇಳ್ಬೋದು. highly populated countries like China and Russia. So here we can see that there are, okay, China stands first in the world and India stands second in the world in terms of population. Okay,
So while increasing population, at the same time also we can increase more production and more employment opportunities, and the more salaries, more savings, more investment and more capitals. So this is a ಪ್ಲಸ್ ಫ್ಯಾಕ್ಟರ್. ಇದು ಏನು, ಇದು ಒಂದು ಧನಾತ್ಮಕವಾದಂಥ ಸಂಗತಿ. ದೇಶದ ಜನಸಂಖ್ಯೆ ಹೆಚ್ಚಿದೆ ಆಗಿದೆ ಅಂದರೆ, ಈಗ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ, ಒಂದು ಮಗುವನ್ನು ಹಡಿಯೋ ಬದಲು 2 ಹಡ ಬಿಡ್ತಾರೆ, 3, 4, 1 ಡಜನ್ 2 ಡಜನ್ ಆಗಿಬಿಡ್ತಾವೆ. ಸೊ ಅವಾಗ ಏನಾಗ್ತದೆ, ಆ ಟೈಮ್ದಲ್ಲೇ ಪ್ರತಿಯೊಬ್ಬ ಕುಟುಂಬದ ಹೊಸ ಸದಸ್ಯನಿಗೆ ನಾವು ಏನು ಮಾಡಬೇಕು, ಉದ್ಯೋಗ ಅವಕಾಶಗಳ ಸೃಷ್ಟಿ, ಆಸ್ತಿಗಳನ್ನು ಸೃಷ್ಟಿ ಮಾಡ್ತಾ ಹೋಗಬೇಕು, ಬೆಳೆಸ್ತಾ ಹೋಗಬೇಕು. ಅಂದಾಗ ಏನಾಗ್ತದೆ, ಅಲ್ಲಿ ಪ್ರತಿಯೊಂದು ಆ ಕುಟುಂಬದ ಒಂದು ಮೌಲ್ಯ ಏನಿದೆ, ಗಳಿಸ್ತಕ್ಕಂಥ ಒಂದು ಆಸ್ತಿಯ ಒಂದು ಮೌಲ್ಯ ಅತ್ಯಧಿಕ ಮಟ್ಟದಲ್ಲಿ ಏರ್ತಾ ಹೋಗ್ತದೆ. ಸಿಮಿಲರ್ಲಿ ನೇಷನ್ ಕ್ಯಾನ್ ಡೂ ದ ಸೇಮ್ ವರ್ಕ್. ಸೊ ಈ ಒಂದು ಹಿನ್ನೆಲೆಯಲ್ಲಿ ದೇಶವು ಸಹ ಜನಸಂಖ್ಯೆ ಹೆಚ್ಚಿಗೆ ಆದಂತೆ ಹೊಸ ಹೊಸ ಉದ್ಯೋಗ ಅವಕಾಶಗಳ ಸೃಷ್ಟಿ ಮಾಡ್ತಾ ಹೋಗಬೇಕು. ಆದಾಯ ಹೆಚ್ಚಿಗೆ ಆಗ್ತದೆ, ಇದರೊಂದಿಗೆ ಉಳಿತಾಯ ಹೆಚ್ಚಿಗೆ ಆಗ್ತದೆ, ಉಳಿತಾಯದೊಂದಿಗೆ ಆ ದೇಶದಲ್ಲಿ ಹೂಡಿಕೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಹೂಡಿಕೆ ಹೆಚ್ಚಿಗೆ ಆಗಿ ಬಂಡವಾಳ ಅತ್ಯಧಿಕ ಮಟ್ಟದಲ್ಲಿ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಜನಸಂಖ್ಯೆಯೂ ಸಹ ಏನಾಗಿದೆ, ರಾಷ್ಟ್ರೀಯ ವರಮಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಮುಖ ಸಂಗತಿ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಮೈನಸ್ ಫ್ಯಾಕ್ಟರ್, ವಾಟ್ ಇಟ್ ಎಕ್ಸ್ಪ್ಲೇನ್ಸ್. ಜನ ಹೆಚ್ಚಿಗೆ ಆಗ್ತಾ ಹೋದರು, ಕುಟುಂಬದ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಯ್ತು, ಆದರೆ ಇನ್ಕಮ್ ಕಡಿಮೆ ಆಗ್ತಾ ಹೋದ್ರೆ ಏನಾಗ್ತದೆ, ಆ ಒಂದು ಕುಟುಂಬ, ಆ ಒಂದು ದೇಶ ಬಡತನವನ್ನು ಅನುಭವಿಸ್ಬೇಕಾಗ್ತದೆ. ಓಕೆ, ಸೊ ಹೀಗಾಗಿ ಕಂಟ್ರಿ ಬಾರ್ನ್ ಇನ್ ಪೂವರ್ ಆ್ಯಂಡ್ ಆಲ್ಸೋ ಡೈ ಇನ್ ಪೂವರ್. ಸೊ ಹೀಗಾಗಿ ಒಂದು ದೇಶ, ಒಂದು ಕುಟುಂಬ ಬಡತನದಲ್ಲಿ ಹುಡ್ತದೆ, ಬಡತನದಲ್ಲೇ ಸಾಯ್ತದೆ. ಸೊ ದ್ಯಾಟ್ ವಿಲ್ ಲೀಡ್ ಫಾರ್ ದ ವಿಷಯ ಸರ್ಕಲ್ ಆಫ್ ಪಾವರ್ಟಿ. ಅದು ಬಡತನದ ವಿಷಯ ವರ್ಕಲ್ದಲ್ಲಿ ಉಳಿದು ಹೋಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕ್ಯಾಪಿಟಲ್, ಬಂಡವಾಳ. ಸೊ ಇದು ಸಹ ಯಾವುದೇ ಒಂದು ದೇಶದ ರಾಷ್ಟ್ರೀಯ ವರಮಾನ ಹೆಚ್ಚಳ ಆಗಲಿಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಈಗ ನೋಡ್ಬೋದು, ಕ್ಯಾಪಿಟಲಿಸ್ಟ್ ಎಕಾನಮಿ ಮಾತಾಡಬೇಡ. ವೈ ವಿ ಕ್ಯಾನ್ ಸಿ ದ್ಯಾಟ್ ಕ್ಯಾಪಿಟಲಿಸ್ಟ್ ಎಕಾನಮಿ ಓನ್ಲಿ ಅ ರಿಚ್ ಕಂಟ್ರೀಸ್, ನಾಟ್ ಅದರ್ಸ್. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ದೇಶಗಳು ಮಾತ್ರ ಶ್ರೀಮಂತ ದೇಶಗಳು ಅಂತ ಹೇಳ್ತೀವಿ. ಯಾಕೆ? ಮಿಕ್ಸ್ಡ್ ಎಕಾನಮಿ, ವಾಟ್ ಎವರ್ ದ ಮಿಕ್ಸ್ಡ್ ಎಕಾನಮಿಕ್ ಕಂಟ್ರೀಸ್ ಆರ್ ದೇರ್ ಆರ್ ಕಮ್ಸ್ ಅಂಡರ್ ಅ ಡೆವಲಪಿಂಗ್ ಎಕಾನಮಿ. And so many socialist, communist and so many other economies, they are come under the third economy, that is socialist economy, communist economy. Okay, so 3 ಅರ್ಥ ವ್ಯವಸ್ಥೆಗಳಿದ್ದಾವೆ. 3 ಅರ್ಥ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಯಾವ ದೇಶ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದಾವೋ ಅವು ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿದ್ದಾವೆ. ಯಾವ ದೇಶ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದಾವೋ ಆ ದೇಶಗಳು ಏನು ಮಾಡಿದ್ದಾವೆ, ಈ ಒಂದು ಅಭಿವೃದ್ಧಿಶೀಲ ದೇಶಗಳ ಒಂದು ಪಟ್ಟಿಯಲ್ಲಿದ್ದಾವೆ. ಮತ್ತು ಯಾವ ದೇಶಗಳು ಸಮಾಜ ಅದೇ ಆ ದೇಶದಲ್ಲಿ ಜನರಿಗೆ ಕ್ಷೇಮಾಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದಾವೆ, ದೇಶದ ಹಿತಾಸಕ್ತಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತವೆ, ಕಮ್ಯುನಿಸ್ಟ್ ಎಕಾನಮಿ ಅಂತ ಹೇಳ್ತೀವಿ, ಮಿಲಿಟರಿ ಎಕಾನಮಿ ಅಂತ ಹೇಳ್ಬೋದು. ಸೊ ಇಂತಹ ದೇಶಗಳು ಅನಭಿವೃದ್ಧಿ ದೇಶಗಳ ಪಟ್ಟಿಯಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರ್ತವೆ. ಸೊ ಇದು ಒಂದು ಮುಖ್ಯವಾದಂಥ ಒಂದು ಸಮಸ್ಯೆ ಆಗಿದೆ ಅಂತ. ಆದ್ದರಿಂದ ಬಂಡವಾಳ ಯಾವುದೇ ಒಂದು ದೇಶದ ರಾಷ್ಟ್ರೀಯ ವರಮಾನವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬೋದು. ಸೊ ವಿದೌಟ್ ದ ಕ್ಯಾಪಿಟಲ್ ವಿ ಕ್ಯಾನಾಟ್ ಡೆವಲಪ್ ಅವರ್ ಬಿಸ್ನೆಸ್ ಇನ್ ಟರ್ಮ್ಸ್ ಆಫ್ ಸೋ ಮೆನಿ ಟ್ರೇಡ್ಸ್ ಇರ್ಬೋದು ಆ್ಯಂಡ್ ಸೋ ಮೆನಿ ಇಂಡಸ್ಟ್ರೀಸ್ ಇರ್ಬೋದು ಆ್ಯಂಡ್ ಟ್ರಾನ್ಸಾಕ್ಷನ್ಸ್. ಸೊ ದೀಸ್ ಆರ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ದಟ್ ಈಸ್ ಕ್ಯಾಪಿಟಲ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಡಿಟರ್ಮಿನ್ ಎನಿ ನ್ಯಾಷನಲ್ ಇನ್ಕಮ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಟೆಕ್ನಿಕಲ್ ಸ್ಕಿಲ್, ತಾಂತ್ರಿಕ ನಿಪುಣತೆ. ಸೊ ಈಗ ತಂತ್ರಜ್ಞಾನದ ಕೊರತೆ, ತಾಂತ್ರಿಕ ನಿಪುಣತೆ ಎಲ್ಲಿ ಕಂಡು ಬರ್ತದ ಆ ದೇಶದ ರಾಷ್ಟ್ರೀಯ ವರಮಾನ ಅತ್ಯಲ್ಪ ಮಟ್ಟದಲ್ಲಿ ಇರ್ತದ ಅಂತ ಹೇಳ್ಬೋದು. ಸೊ ವೇರ್ ದೇರ್ ಇಸ್ ಅ where there is a modern technology and so many technical skills like the labor force. Okay, ಈ ಒಂದು ಕಾರ್ಮಿಕ ವರ್ಗ ಹೆಚ್ಚಿನ ಒಂದು ನಿಪುಣತೆಯನ್ನು ಹೊಂದಿದ್ದೇ ಆದಲ್ಲಿ ಅದೇ ರೀತಿಯಾಗಿ ಈ ಒಂದು ತಾಂತ್ರಿಕ ನಿಪುಣತೆ ಮತ್ತು ಹೊಸ ಹೊಸ ತಂತ್ರಜ್ಞಾನ ಯಾವ ದೇಶಗಳಲ್ಲಿ ಕಂಡು ಬರ್ತದ ಆ ದೇಶದ ರಾಷ್ಟ್ರೀಯ ವರಮಾನ ಅತ್ಯಧಿಕ ಮಟ್ಟದಲ್ಲಿ ಇರ್ತದ. ಆದ್ದರಿಂದ ದಿಸ್ ಇಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಟು ಡಿಟರ್ಮಿನ್ ದ ನ್ಯಾಷನಲ್ ಇನ್ಕಮ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಬರ್ಕೊಡ್ರಿ, ಬ್ಯಾಂಕಿಂಗ್ ಸಿಸ್ಟಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಬ್ಯಾಂಕೋದ್ಯಮ ವ್ಯವಸ್ಥೆ ಮತ್ತು ಸಾರಿಗೆ ಸೌಕರ್ಯಗಳು. ಸೊ ಇದು ಸಹ ಒಂದು ಮುಖ್ಯವಾದಂಥ ಒಂದು ರಾಷ್ಟ್ರೀಯ ವರಮಾನವನ್ನು ನಿರ್ಧರಿಸತಕ್ಕಂಥ ಸಂಗತಿ ಅಂತ ಹೇಳ್ಬೋದು. ಸೊ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್ಸೋ ಅ ಬ್ಯಾಂಕಿಂಗ್ ಸಿಸ್ಟಮ್ ವಿಲ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್ ಬಿಕಾಸ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಪ್ರೊವೈಡ್ಸ್ ದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಸೊ ಮೂಲ ಸೌಕರ್ಯಗಳು ಎಲ್ಲಿ ಇರ್ತವೆ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಹೆಚ್ಚಿನ ಒಂದು ಮಟ್ಟದಲ್ಲಿ ಇರ್ತಾವೆ ಅಂತ ಹೇಳ್ಬೋದು. ಸೊ ಈಗ ಒಂದು ರೋಡು ಪ್ರಾರಂಭವಾಯಿತು ಅಂದರೆ ಆ ರೋಡಿನ ಸುತ್ತಮುತ್ತ ಅನೇಕ ವಾಣಿಜ್ಯಾತ್ಮಕ ಚಟುವಟಿಕೆಗಳು, ಪ್ರಾಥಮಿಕ ವಲಯದ ಚಟುವಟಿಕೆಗಳು ಕಂಡು ಬರುವುದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ವೇರ್ ದೇರ್ ಇಸ್ ಅ ಎಲೆಕ್ಟ್ರಿಸಿಟಿ ಆ್ಯಂಡ್ ಆಲ್ಸೋ ವೇರ್ ದೇರ್ ಇಸ್ ಅ ವಾಟರ್ ಫೆಸಿಲಿಟೀಸ್ ಆ್ಯಂಡ್ ಸೋ ಮೆನಿ ಅದರ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ಸೊ ದ್ಯಾಟ್ ವಿಲ್ ಲೀಡ್ ಟು
that will lead to development of that particular area. So again that will lead to increase in the national income. So ಹೀಗಾಗಿ ಬ್ಯಾಂಕೋದ್ಯಮ ಇರ್ಬೋದು, ಸಾರಿಗೆ ಸೌಕರ್ಯಗಳಿರ್ಬೋದು, ಎಲ್ಲಿ ಹೆಚ್ಚಾಗಿರ್ತಾವ ಆ ಒಂದು ಪ್ರದೇಶ, ಆ ಒಂದು ದೇಶ ಏನೋ ಅಭಿವೃದ್ಧಿಯನ್ನು ಹೊಂದದ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯ ಸ್ಥಿರತೆ. ರಾಜಕೀಯ ಸ್ಥಿರತೆ ಇದ್ದಾಗ ಮಾತ್ರ ದೇಶ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ವೇರ್ ದಿರ್ ಇಸ್ ಅ ಪೊಲಿಟಿಕಲ್ ಸ್ಟೆಬಿಲಿಟಿ, ಅ ಲೀಡರ್ ಕ್ಯಾನ್ ಟೇಕ್ a good decision about their economic activities or their developments. ಅಭಿವೃದ್ಧಿ ಬೆಳವಣಿಗೆಯ ಒಂದು ಹಿನ್ನೆಲೆಯಲ್ಲಿ ಯಾವ ದೇಶದಲ್ಲಿ ಒಂದು ರಾಜಕೀಯ ಸ್ಥಿರತೆ ಇರ್ತದೋ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಲ್ಲಿಯ ನಾಯಕರಿಗೆ ಸುಲಭವಾಗ್ತದೆ. ವೆನ್ ದೇರ್ ಇಸ್ ಅ ಇನ್ಸ್ಟೆಬಿಲಿಟಿ ಇನ್ ದ ಗವರ್ಮೆಂಟ್ ಆರ್ ಇನ್ ಪೊಲಿಟಿಕಲ್ ಪಾರ್ಟೀಸ್, ವಾಟ್ ವಿಲ್ ಹ್ಯಾಪನ್? ಸೊ ದಟ್ ವಿಲ್ ಲೀಡ್ ಟು ಡಿಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್. ಸೊ ಎಲ್ಲಿ ರಾಜಕೀಯ ಅಸ್ಥಿರತೆ ಕಂಡು ಬರ್ತದೆ, ಅಭಿವೃದ್ಧಿಯ ಚಟುವಟಿಕೆಗಳು ಕುಂಠಿತಗೊಳ್ತಾ ಹೋಗ್ತವೆ, ಬೆಳವಣಿಗೆ ನಿರಂತರವಾಗಿ ಆಗುವುದಿಲ್ಲ. ಸೊ ಅಭಿವೃದ್ಧಿ ದೀರ್ಘಕಾಲದವರೆಗೆ ಅದು ಹಾಗೆಯೇ ಕಡಿಮೆ ಆಗ್ತಾ ಹೋಗೋದ್ರಿಂದ ಏನಾಗ್ತದೆ, ರಾಷ್ಟ್ರೀಯ ವರಮಾನವೂ ಸಹ ಇಳಿಮುಖವಾಗ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಯಾವುದೇ ಒಂದು ದೇಶದಲ್ಲಿ ರಾಜಕೀಯ ಸ್ಥಿರತೆ ಅನ್ನುವುದು ಇರಬೇಕು. ಸೊ ಅಂದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ, ರಾಷ್ಟ್ರೀಯ ವರಮಾನ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ. ಸೊ ಲಾಸ್ಟ್ ಕಂಟೆಂಟ್, ರೈಟ್ ಡೌನ್ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಮಹತ್ವ. ಸೊ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್. ವಾಟ್ ಆರ್ ದೋಸ್? ಯಾವ ಸಂಗತಿಗಳು ರಾಷ್ಟ್ರೀಯ ವರಮಾನದ ಒಂದು ಆ ಮಹತ್ವವನ್ನು ಹೇಳ್ತಾವೆ? ಸೊ ಇದರ ಫಸ್ಟ್ ಒನ್ ಈಸ್ ನಾಲೆಜ್ ಆಫ್ ದ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಲಾಸ್ಟ್ ಬೆಂಚ್ ಮಾತಾಡೋ. ದೇಶದ ಆರ್ಥಿಕ ಅಭಿವೃದ್ಧಿಯ ಒಂದು ಮಟ್ಟದ ತಿಳುವಳಿಕೆ ಇರಬೇಕಂತ ಹೇಳ್ಬೋದು. ಸೊ ದೇಶದ ಒಂದು ನಾಗರಿಕರಿಗೆ ರಾಷ್ಟ್ರೀಯ ಆದಾಯ ಅಂದರೆ ಏನು, ದೇಶದ ಒಂದು ಆರ್ಥಿಕ ಅಭಿವೃದ್ಧಿ ಅಂದ್ರೇನು, ರಾಷ್ಟ್ರೀಯ ಆದಾಯ ಅಧಿಕವಾಗಿದ್ದರೆ, ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ವಲಯಗಳು ಅಧಿಕಗೊಂಡರೆ ಅಥವಾ ಬೆಳವಣಿಗೆ ಹೊಂದಿದರೆ ಅಥವಾ ಕ್ಷಿಪ್ರಗತಿಯ ಒಂದು ಬೆಳವಣಿಗೆಯನ್ನು ಹೊಂದಿದರೆ ದೇಶದ ಒಂದು ರಾಷ್ಟ್ರೀಯ ವರಮಾನ ಹೆಚ್ಚಳವಾಗತಕ್ಕಂಥ ಒಂದು ಸಂಗತಿ ಅಲ್ಲಿ ಗೊತ್ತಾಗಂತ ಹೇಳ್ಬೋದು. ಆದ್ದರಿಂದ ದಟ್ ಈಸ್ ಅ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಆರ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೋದು. ಆದ್ದರಿಂದ ರಾಷ್ಟ್ರೀಯ ಆದಾಯದ ಒಂದು ಮಹತ್ವ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಯ ಮಟ್ಟದ ತಿಳುವಳಿಕೆಯನ್ನು ಇದು ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಸೊ ಇಟ್ ಪ್ರೊವೈಡ್ಸ್ ದ ನಾಲೆಜ್ ಆಫ್ ದ ಲೆವೆಲ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎನಿ ಕಂಟ್ರೀಸ್. ಇನ್ನು ಎರಡನೇದು, ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ. ದೇಶದ ಆರ್ಥಿಕ ರಚನೆಯ ಬಗ್ಗೆ ಇದು ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಸೊ ಯಾವುದು? ರಾಷ್ಟ್ರೀಯ ಆದಾಯ. ಸೊ ರಾಷ್ಟ್ರೀಯ ಆದಾಯ ದೇಶದ ಆರ್ಥಿಕ ರಚನೆಯ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತದೆ ಅಂತ ಹೇಳ್ಬೋದು. ಸೊ ಹಿಯರ್ ಎಕನಾಮಿಕ್ ಸ್ಟ್ರಕ್ಚರ್ ಆರ್ ಎಕನಾಮಿಕ್ ಸ್ಟ್ರಕ್ಚರ್, ಆರ್ಥಿಕ ರಚನೆ ಅಥವಾ ಸ್ಟ್ರಕ್ಚರ್ ಆಫ್ ಎಕನಾಮಿಕ್ ಸಿಸ್ಟಮ್, ಅರ್ಥವ್ಯವಸ್ಥೆ ರಚನೆ. So in economic system we can see there are three sectors. Primary sector, so how it has developed and what is the contribution towards national income from primary, secondary and tertiary sector. So this will come out know about the that is the importance of national income with respect to sectors of the economy. ಅಂದರೆ ಅರ್ಥವ್ಯವಸ್ಥೆ ವಲಯಗಳಲ್ಲಿ ಒಂದು ಮಹತ್ವ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಇದು ನಮಗೆ ತೋರಿಸಿಕೊಡ್ತದೆ. ಪ್ರಾಥಮಿಕ ವಲಯದ ಒಂದು ಕೊಡುಗೆ ಎಷ್ಟಿದೆ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ, ಅದೇ ರೀತಿಯಾಗಿ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳು. ಆ್ಯಂಡ್ ಎರಡನೇದು ಬರ್ಕೊಡ್ರಿ, ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ಸ್ಟ್ರಕ್ಚರ್ ಆಫ್ ದ ಕಂಟ್ರಿ. ಆಯಿತು. ಥರ್ಡ್ ಒನ್, ವಿವಿಧ ಅವಧಿಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ಚಿತ್ರ, ಪಿಕ್ಚರ್ ಆಫ್ ಎಕನಾಮಿಕ್ ಕಂಡೀಷನ್ಸ್ ಆಫ್ ಡಿಫ್ರೆಂಟ್ ಪೀರಿಯಡ್ಸ್. ಸೊ ರಾಷ್ಟ್ರೀಯ ಆದಾಯದ ಮಾಪನದಿಂದ ವಿವಿಧ ಅವಧಿಗಳಲ್ಲಿ ಆರ್ಥಿಕ ಪರಿಸ್ಥಿತಿಯ ಚಿತ್ರಣ ಯಾವ ರೀತಿಯಾಗಿತ್ತು ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಹಾಯವಾಗಿದೆ. ಸೊ ಹಿಯರ್ ನ್ಯಾಷನಲ್ ಇನ್ಕಮ್ ಪ್ರೊವೈಡ್ಸ್ ಟು ನೋ ಅಬೌಟ್ what are the economic conditions in previous years and in decadal years and present years. So here we can do the comparative study for so many years by using the national income. ರಾಷ್ಟ್ರೀಯ ವರಮಾನ ನಮಗೆ ಸರಿಯಾದ ಲೆಕ್ಕ ಅಂಶಗಳು ಗೊತ್ತಿದ್ರೆ ಏನಾಗ್ತದೆ, ಪ್ರಸ್ತುತದ ಒಂದು ರಾಷ್ಟ್ರೀಯ ವರಮಾನದ ಲೆಕ್ಕಗಳನ್ನು ಹಿಂದಿನ ಅವಧಿಗಳಿಗೆ ಹೋಲಿಸಿ ತಿಳಿಸಿಕೊಳ್ಳಲಿಕ್ಕೆ, ಅದರ ಸ್ಪಷ್ಟ ಚಿತ್ರಣವನ್ನು ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಿದೆ. ಈ ರೀತಿಯ ಒಂದು ಮಹತ್ವ ರಾಷ್ಟ್ರೀಯ ವರಮಾನದಲ್ಲಿ ನಮಗೆ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಒನ್, ತಲಾ ಆದಾಯದ ಒಂದು ಅಂದಾಜು, ಎಸ್ಟಿಮೇಷನ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್. ಈಗ ತಲಾ ಆದಾಯ ಹೌ ಇಟ್ ಹೆಲ್ಪ್ಸ್, ಯಾವ ರೀತಿಯಾಗಿ ಇದು ನಮಗೆ ಸಹಾಯವನ್ನು ಮಾಡ್ತದೆ ರಾಷ್ಟ್ರೀಯ ವರಮಾನದಲ್ಲಿ, ಅದರೊಂದು ಮಹತ್ವ ಹೀಗೆ ಕಂಡು ಬರ್ತದೆ. ಸೊ ಹಿಯರ್ PCI ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ನಥಿಂಗ್ ಬಟ್ ದ ಮೆಜರ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನ್ಸ್ ಅಬೌಟ್ ಹಿಸ್ ವೆಲ್ಫೇರ್ಸ್ ಆರ್ ಫ್ಯಾಮಿಲಿ ವೆಲ್ಫೇರ್. ಸೊ ಕುಟುಂಬದ ಒಂದು ಕ್ಷೇಮ, ಆ ವ್ಯಕ್ತಿಯ ಒಂದು ಆದಾಯ, ತಲಾ ಆದಾಯ ಏನು ತೋರಿಸ್ಕೊಡ್ತದೆ, ಅವನ ಕ್ಷೇಮಾಭಿವೃದ್ಧಿಯ ಒಂದು ಸ್ಥಿತಿಯನ್ನು ಅದು ನಮಗೆ ವ್ಯಕ್ತಪಡಿಸ್ತದೆ ಅಂತ ಹೇಳ್ಬೋದು. ಸೊ ಇದನ್ನು ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಕಂಪ್ಯಾರಿಸನ್ ವಿತ್ ದ ಎಕನಾಮಿಕ್ ಕಂಡೀಷನ್ಸ್ ಆಫ್ ಅದರ್ ಕಂಟ್ರೀಸ್.
ಇತರ ದೇಶಗಳ ಆರ್ಥಿಕ ಪರಿಸ್ಥಿತಿಯೊಡನೆ ಹೋಲಿಕೆ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಕಂಪೇರ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಟು ದ ಅದರ್ ಕಂಟ್ರೀಸ್ ಲೈಕ್ ಚೀನಾ, ಡೆವಲಪ್ಡ್ ಕಂಟ್ರೀಸ್ ಲೈಕ್ ಅಮೇರಿಕಾ, USA, ಆ್ಯಂಡ್ ಸೋ ಮೆನಿ ಯುರೋಪಿಯನ್ ಕಂಟ್ರೀಸ್ ಆ್ಯಂಡ್ ಸೋ ಮೆನಿ ಏಷಿಯನ್ ಕಂಟ್ರೀಸ್. ಸೊ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಕೆಲವು ಮುಂದುವರೆದ ದೇಶಗಳು ಅಭಿವೃದ್ಧಿಶೀಲ ದೇಶಗಳೊಂದಿಗೆ ಅನಭಿವೃದ್ಧಿ ದೇಶಗಳೊಂದಿಗೆ ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಗೊತ್ತಿದ್ದರೆ ಅದರ ಒಂದು ಮಹತ್ವ ಅಂದರೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ಯಾವ ದೇಶ ಮುಂದುವರೆದಿದೆ, ಯಾವ ದೇಶ ಅಭಿವೃದ್ಧಿಯ ಒಂದು ಹಂತದಲ್ಲಿದೆ, ಯಾವ ಒಂದು ದೇಶ ಅನಭಿವೃದ್ಧಿಯ ಒಂದು ಮಟ್ಟದಲ್ಲಿದೆ. ಸೊ ಇವುಗಳನ್ನು ತಿಳಿದುಕೊಳ್ಳಲಿಕ್ಕೆ ರಾಷ್ಟ್ರೀಯ ವರಮಾನ ನಮಗೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಸೊ ವಿ ಕಮ್ ಟು ನೋ ದ ಲೆವೆಲ್ಸ್ ಆಫ್ ಆರ್ ದ ಸ್ಟ್ಯಾಂಡರ್ಡ್ ಆಫ್ ಲೆವೆಲ್ ವಿತ್ ದ ಹೆಲ್ಪ್ ಆಫ್ ದಟ್ ಕಂಟ್ರೀಸ್ ಇನ್ಕಮ್. ಸೊ ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಹೋಲಿಕೆ ಮಾಡಲಿಕ್ಕೆ ಅದರಿಂದ ಸಾಧ್ಯವಿದೆ. ನೆಕ್ಸ್ಟ್ ಒಂದು ಬರ್ಕೊಡ್ರಿ, ಆದಾಯದ ವಿತರಣೆಯ ಒಂದು ತಿಳುವಳಿಕೆ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್. ಸೊ ಆದಾಯ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಅನ್ನುವುದು ರಾಷ್ಟ್ರೀಯ ವರಮಾನದಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಸೊ ಇಯರ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ ಟರ್ಮ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಉತ್ಪಾದನಾಂಗಗಳ ಒಂದು ದೃಷ್ಟಿಯಲ್ಲಿ ಆದಾಯ ಯಾವ ರೀತಿಯಾಗಿ ಹಂಚಿಕೆಯಾಗಿದೆ ಅನ್ನುವುದು ಇದರಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಈಗ ಮೊದಲನೇ ಉತ್ಪಾದನಾಂಗ ಭೂಮಿಯಿಂದ ಎಷ್ಟು ಆದಾಯವನ್ನು ಪಡೆದಿದ್ದೀವಿ, ಎರಡನೇ ಉತ್ಪಾದನಾಂಗ ಶ್ರಮದಿಂದ ಎಷ್ಟು ಆದಾಯವನ್ನು ಪಡೆಯಲಾಗಿದೆ, ಮೂರನೇ ಉತ್ಪಾದನಾಂಗ ಬಡ್ಡಿಯಿಂದ ಎಷ್ಟು ಆದಾಯವನ್ನು ಪಡೆದಿದ್ದೀವಿ, ನಾಲ್ಕನೇ ಉತ್ಪಾದನಾಂಗ ಸಂಘಟನೆ, ಅದರ ಮೂಲಕ ಎಷ್ಟು ಲಾಭವನ್ನು ಮಾಡಿಕೊಂಡಿದ್ದೀವಿ. ಸೊ ಇವುಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಈ ಒಂದು ರಾಷ್ಟ್ರೀಯ ಆದಾಯದಿಂದ ಸಹಾಯವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ವಿಲ್ ಕಮ್ ಟು ನೋ ಅಬೌಟ್ ಡಿವಿಷನ್ ಆರ್ ಬೈಫರ್ಕೇಷನ್ ಆಫ್ ಅವರ್ ಇಂಡಿಯನ್ ಪೀಪಲ್ ಆನ್ ದ ಬೇಸಿಸ್ ಆಫ್ ದೇರ್ ಇನ್ಕಮ್ಸ್. ಓಕೆ, ಸೊ ನಾವು ಏನು ಮಾಡ್ತಾ ಇದ್ದೀವಿ, ವಿಭಜನೆ ಮಾಡಲಿಕ್ಕೆ ಸಾಧ್ಯವಿದೆ. ಓಕೆ, ವರ್ಗೀಕರಣ ಮಾಡಲಿಕ್ಕೆ ಸಾಧ್ಯವಿದೆ ನಮ್ಮ ದೇಶದ ಜನರ ಒಂದು ಆದಾಯವನ್ನು ಇಟ್ಟುಕೊಂಡು. ಸೊ ಅದರಲ್ಲಿ ನೋಡ್ತಾ ಇದ್ದೀವಿ, ಕಡಿಮೆ ಆದಾಯದ ವರ್ಗ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತೀವಿ. ಆಮೇಲೆ ಅದೇ ರೀತಿಯಾಗಿ APL ಅಬವ್ ಪಾವರ್ಟಿ ಲೈನ್. ಸೊ ಪ್ರತಿಯೊಂದಕ್ಕೆ ನಾವೇನು ಮಾಡಿದ್ದೀವಿ, ಅಲ್ಲಿ ಹಂತಗಳನ್ನು ಮಾಡಿದ್ದೀವಿ. ಆ ಪ್ರತಿಯೊಂದು ಹಂತಗಳಲ್ಲಿ ಯಾವ ವರ್ಗದ ಜನ ಎಲ್ಲಿ ಬರ್ತಾರೆ ಅನ್ನೋದನ್ನು ಇದೂ ಸಹ ತಿಳಿದುಕೊಳ್ಳಲಿಕ್ಕೆ ರಾಷ್ಟ್ರೀಯ ಆದಾಯದಿಂದ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್, ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್. ಆರ್ಥಿಕ ನೀತಿಗಳ ಸೂತ್ರೀಕರಣ ಅಂತ ಹೇಳ್ಬೋದು. ಸೊ ಇಯರ್ ಅ ಕಂಟ್ರಿ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ದೇರ್ ಎಕನಾಮಿ. ಯಾವುದೇ ಒಂದು ದೇಶ ಆರ್ಥಿಕತೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸೋದು ಅಂತ ಹೇಳ್ಬೋದು. ನಾಟ್ ಓನ್ಲಿ ಇಂಡಿಯಾ, ಡೆವಲಪ್ಡ್ ಕಂಟ್ರೀಸ್, ದೇ ಆರ್ ಫೇಸಿಂಗ್ ಸೋ ಮೆನಿ ಎಕನಾಮಿಕ್ ಪ್ರಾಬ್ಲಮ್ಸ್. ಸೊ that time we need formulations or economic policies. With the economic policies we can eradicate the so many problems which we have facing in economic or in economic activities. ಆರ್ಥಿಕ ಚಟುವಟಿಕೆಗಳಲ್ಲಿ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಂಡು ಬರ್ತಾವ, ಆ ಸಮಸ್ಯೆಗಳನ್ನು ಶಾಶ್ವತವಾಗಿ ಹೋಗಲಾಡಿಸಬೇಕಾದ್ರೆ ಆರ್ಥಿಕ ನೀತಿಗಳು ಬೇಕಾಗ್ತವ, ಅವುಗಳ ಸೂತ್ರೀಕರಣ ಬೇಕಾಗ್ತದ. ಅವುಗಳನ್ನು ಅಳವಡಿಸಿಕೊಂಡು ಏನು ಮಾಡ್ಬೋದು, ನಮ್ಮ ಸಮಸ್ಯೆಗಳನ್ನು, ರಾಷ್ಟ್ರೀಯ ಈ ಒಂದು ಸಮಸ್ಯೆಗಳನ್ನು ಹೋಗಲಾಡಿಸಬಹುದು. ಆ್ಯಂಡ್ ಲಾಸ್ಟ್ ಒನ್ ಬರ್ಕೊಡು, ಆರ್ಥಿಕ ಯೋಜನೆಗೆ ಸಹಕಾರಿಯಾಗಿದೆ. ಓಕೆ, ಸೊ ಫಾರ್ ಎಕನಾಮಿಕ್ ಪ್ಲಾನಿಂಗ್, ಸೊ ದ ಇಂಪಾರ್ಟೆನ್ಸ್ ಲೈಸ್ ಇನ್ ಎಕನಾಮಿಕ್ ಪ್ಲಾನಿಂಗ್. ಆರ್ಥಿಕ ಯೋಜನೆಯ ಒಂದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಇನ್ ವಾಟ್ ಟರ್ಮ್ಸ್? ಸೊ ವಿ ಕ್ಯಾನ್ ಸಿ ದ್ಯಾಟ್ ಇನ್ಕಮ್, ಪ್ರೊಡಕ್ಷನ್, ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್, ಕನ್ಸಂಪ್ಷನ್. ಸೊ ದೇರ್ ಆರ್ ಲಾಟ್ ಆಫ್ ಡೇಟಾಸ್ ವಿಚ್ ಶೋಸ್ so how they are increasing in particular years and their in national income and so many other factors of the national income. So ರಾಷ್ಟ್ರೀಯ ವರಮಾನದ ವಿವಿಧ ಸಂಗತಿಗಳಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಆರ್ಥಿಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಆದಾಯ ಯಾವ ಒಂದು ಮಟ್ಟದಲ್ಲಿತ್ತು, ಉತ್ಪನ್ನಗಳು ಯಾವ ಮಟ್ಟದಲ್ಲಿತ್ತು, ಹೂಡಿಕೆ, ಅನುಭೋಗ, ಸೊ ಇವುಗಳಿಗೆ ಸಂಬಂಧಪಟ್ಟಂತಹ ಆರ್ಥಿಕ ಯೋಜನೆಗಳನ್ನು ಈ ಒಂದು ರಾಷ್ಟ್ರೀಯ ವರಮಾನದಿಂದ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಓಕೆ, ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಇವೆಲ್ಲವೇನು ರಾಷ್ಟ್ರೀಯ ಆದಾಯದ ಒಂದು ಮಹತ್ವದ ವಿವರಣೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಮುಗೀತು. ಇನ್ನು ನೆಕ್ಸ್ಟ್ ಕ್ಲಾಸ್ದಲ್ಲೇ ಏನು ಹೇಳ್ತೀನಿ, ಹೆಡ್ಡಿಂಗ್ ಬರ್ಕೊಡ್ರಿ. ಸೊ ರೈಟ್ ಡೌನ್ ಟ್ರೆಂಡ್ಸ್ ಆ್ಯಂಡ್ ಕಂಪೋಸಿಷನ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು ಮತ್ತು ಸಂಯೋಜನಾಂಶಗಳು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್. ರೈಟ್ ಡೌನ್ ಬರ್ಕೊಡ್ರಿ. ಟ್ರೆಂಡ್ಸ್ ಆ್ಯಂಡ್ ಕಂಪೋಸಿಷನ್ ಆಫ್ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ವರಮಾನದ ಅಂಕಿ ಅಂಶಗಳು ಮತ್ತು ಸಂಯೋಜನಾಂಶಗಳು. ಇದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಇದು ಹೇಳಿ ಆದಮೇಲೆ ಕೊನೆಯದು ಒಂದು ಕಂಟೆಂಟ್ ಉಳಿತದ, ದಟ್ ಈಸ್ ಕಂಪ್ಯಾರಿಸನ್ ಆಫ್ ಸಿಲೆಕ್ಟೆಡ್ ಕಂಟ್ರೀಸ್ ಲೈಕ್ ಚೀನಾ ಆ್ಯಂಡ್ USA. ಕಂಪ್ಯಾರಿಸನ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ವಿತ್ ಚೀನಾ ಆ್ಯಂಡ್ USA. ಸೊ ಚೀನಾ ಮತ್ತು US ಭಾರತ ದೇಶದ ರಾಷ್ಟ್ರೀಯ ವರಮಾನದ ಹೋಲಿಕೆ. ಸೊ ಎರಡು ಕಂಟೆಂಟ್ ಹೇಳಿದ್ರೆ ಇದು ಅಧ್ಯಾಯ 2 ಮುಗಿದು ಹೋಗ್ತದೆ. So now I will end the class. So thank you one and all.